ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿರುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಪಕ್ಕದವರಿಗೆ ಹೇಳಿ, ಯಾವಾಗಲೂ ಕರ್ತನಲ್ಲಿ ಹೆಂಗಿರಬೇಕು? ನಾವು ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರು ಕೂಡ ಅದನ್ನ ಏನ್ ಮಾಡ್ತಿರ್ತಾನೆ? ಬಯಸುವಂತ ದೇವರಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನದಲ್ಲಿ ವಾಕ್ಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ದೇವರು ಅನೇಕ ಕಡೆಗಳಲ್ಲಿ ಹೇಳಿದಾನೆ, ನಾನೇ ನಿಜವಾದ ಎಂಬುದಾಗಿ. ಆಮೆನ್. ನಿಜ. ನಮ್ಮ ದೇವರು ಏನಾಗಿದ್ದಾನೆ? ನಿಜ ದೇವರಾಗಿದ್ದಾನೆ. ನಿಜ ಅಂತ ಒಂದಿದ್ರೆ ಇನ್ನೊಂದು ಏನೋ ಇರ್ಬೇಕಲ್ಲ ಲೋಕದಲ್ಲಿ. ನಿಜ ಅಂತ ಒಂದಿದ್ರೆ ಏನಿರ್ಬೇಕು? ಸುಳ್ಳು ಅಂತ ಒಂದು ಇರಬೇಕು. ಈ ಲೋಕದಲ್ಲಿ ಸುಳ್ಳು ಅನೇಕ ತುಂಬಿಕೊಂಡಿದೆ. ಆ ಸುಳ್ಳುಗಳ ಮಧ್ಯದಲ್ಲಿ ನಮ್ಮ ದೇವರು ಹೇಳಿದ ನಾನೇ ನಿಜ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ಸೊ ದೇವರು ಯಾವ್ದ್ಯಾವ್ದೆಲ್ಲ ನಿಜ ಅಂತ ಹೇಳಿದಾನೆ ಅಂತ ನಾವು ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನ ಬರೆದಂತ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ಜಾನ್ ಚಾಪ್ಟರ್ 1 ವರ್ಡ್ಸ್ 9. ಲೋಕದಲ್ಲಿ ಬರುವ ಪ್ರತಿಯೊಬ್ಬ ಮನುಷ್ಯನಿಗೆ ಆತನು ಬೆಳಕನ್ನು ಕೊಡುವ ನಿಜವಾದ ಬೆಳಕಾಗಿದ್ದನು. ಲೋಕದಲ್ಲಿ ಬರುವಂತ ಪ್ರತಿಯೊಬ್ಬನಿಗೆ ಆತನು ಬೆಳಕನ್ನು ಕೊಡುವ ನಿಜವಾದ ಬೆಳಕಾಗಿದ್ದಾನೆ. ಆಮೆನ್. ದೇವರು ಏನಾಗಿದ್ದಾನೆ? ನಿಜವಾದ ಬೆಳಕಾಗಿದೆ. ನಾನೇ ಈ ಲೋಕಕ್ಕೆ ಬೆಳಕು ಅಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಹೌದಾ ಇಲ್ವಾ? ಸೊ ನಮ್ಮ ದೇವರು ನಿಜವಾದ ಬೆಳಕಾಗಿದ್ದಾನೆ. ದೇವರು ಈ ಜಗತ್ತಿನಲ್ಲಿ ಯಾವುದನ್ನು ಫಸ್ಟ್ ಉಂಟು ಮಾಡಿದ? ಬೆಳಕನ್ನು ಉಂಟು ಮಾಡಿದ. ಬೆಳಕನ್ನು ಉಂಟು ಮಾಡಿದ ಮೇಲೆ ಯಾವುದನ್ನು ಉಂಟು ಮಾಡಿದ? ಭೂಮಿ, ಆಕಾಶ, ಅದು ಇದು, ಸೂರ್ಯ, ಚಂದ್ರ, ನಕ್ಷತ್ರ, ಇದೆಲ್ಲವನ್ನು ದೇವರು ಏನ್ ಮಾಡಿದ? ಆನಂತರ ಉಂಟು ಮಾಡಿದ. ದೇವರು ಫಸ್ಟ್ ಉಂಟು ಮಾಡಿದ ಯಾವುದು? ಬೆಳಕು. ಕರೆಕ್ಟಾ? ದೇವರು ವಾಕ್ಯ ಹಂಗೆ ಇದೆ. ದೇವರು ಬೆಳಕಾಗಲಿ ಅಂದಲು ಏನಾಯ್ತಂತೆ? ಬೆಳಕಾಯ್ತು. ಫಸ್ಟ್ ಸೂರ್ಯ ಉಂಟಾಗ್ಲಿ ಅಂತ ಹೇಳಿದ್ನ ದೇವರು? ಆದ್ರೆ ಜಗತ್ತಿಗೆ ಸೂರ್ಯ ಬಂದ್ರೆ ಅಷ್ಟೇ ಏನಾಗುತ್ತೆ? ಆದ್ರೆ ಈ ಸೂರ್ಯ ಉಂಟೋದಕ್ಕಿಂತ ಮುಂಚಿತವಾಗಿ ಏನ್ ಬಂದೈತಿ? ಬೆಳಕು ಬಂದ. ಆ ಬೆಳಕು ಯಾರು? ಆ ಬೆಳಕು ಯಾರು? ಆಮೇಲೆ ಆ ಬೆಳಕೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಹಾಡು ಕೂಡ ಇದೆಲ್ಲ, ಬನ್ನಿ ನಮ್ಮ ಮನೆಗೆ. ಏನದು? ಯೇಸುವೆ. ಅದರಲ್ಲಿ ಚರಣದಲ್ಲಿ ಒಂದು ಹಾಡು ಬರುತ್ತೆ. ಏನದು? ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ. ಆಮೇಲೆ ಅದರ ಅರ್ಥ ಏನು? ದೀಪ ಎಲ್ಲಿದೆಯೋ ಅಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ. ಬೆಳಕು ಎಲ್ಲಿದೆಯೋ ಅಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಈ ಲೋಕಕ್ಕೆ ಏನಾಗಿದ್ದಾನೆ? ಏನಾಗಿದ್ದಾನೆ? ನಿಜ ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಈಗ ಈ ಲೈಟಿನ ಬೆಳಕು ಎಷ್ಟು ದಿನ ಬರುತ್ತೆ? ಕರೆಂಟ್ ಇದ್ರೆ ಬರುತ್ತೆ, ಅಥವಾ ಆ ಲೈಟ್ ಫ್ಯೂಸ್ ಹೋಗೋ ತನಕ ಆ ಬೆಳಕು ಬರುತ್ತೆ. ಆ ನಂತರ ಆ ಬೆಳಕು ಇರುತ್ತೆ ಅದರಲ್ಲಿ. ಅದು ನಮ್ಮ ದೇವರು ಈ ಭೂಮಿ ಇದ್ರೂ ಇಲ್ಲ ಅಂದ್ರೂ, ಈ ಆಕಾಶ ಇದ್ರೂ ಇಲ್ಲ ಅಂದ್ರೂ ಯಾವಾಗ್ಲೂ ಇರುವಂತ ನಿಜವಾದ ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರಗಳಿಲ್ಲ, ಏನೂ ಇಲ್ಲ. ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ನಮ್ಮ ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ನಿಜವಾದ ಬೆಳಕು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅದಕ್ಕೆ ಎಫೆಸಿಯ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ, 8ನೇ ವಚನದಲ್ಲಿ ನೀವು ಬೆಳಕಿನ ಮಕ್ಕಳಾಗಿ ನಡೆದುಕೊಳ್ಳಿರಿ ಎಂಬುದಾಗಿ. ಆಮೇಲೆ ಹೆಂಗ್ ನಡೆದುಕೋಬೇಕಂತ? ನಾವು ಬೆಳಕಿನ ಮಕ್ಕಳಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಏನಾಗಿದ್ದಾನ್ರಿ? ಬೆಳಕಾಗಿದ್ದಾನೆ. ಯೋಹಾನನ ಬರೆದಂತ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, 1ನೇ ಯೋಹಾನನ 2ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ಕತ್ತಲೆಯು ಕಳೆದು ಹೋಗುತ್ತದೆ, ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತದೆ. ಕತ್ತಲೆಯು ನೀಗಿ ಹೋಗುತ್ತದೆ, ನಿಜವಾದ ಬೆಳಕು ಪ್ರಕಾಶಿಸುತ್ತದೆ. ಆಮೇಲೆ ಅದರಲ್ಲಿ ನಿಜವಾದ ಬೆಳಕು ಎಲ್ಲಿ ಬರುತ್ತೋ ಅಲ್ಲಿ ಕತ್ತಲೆ ದೂರ ಹೋಗುತ್ತದೆ. ಆಮೇಲೆ ಹಲ್ಲೆಲೂಯಾ. ರಾತ್ರಿ ನಮ್ಮ ಮನೆ ಒಳಗೆ ಲೈಟ್ ಹಾಕಿಲ್ಲ ಅಂದ್ರೆ ಏನಿರುತ್ತೆ? ಅಲ್ಲಿ ಏನಿರುತ್ತೆ? ಲೈಟ್ ಹಾಕಿದ ತಕ್ಷಣ ಏನು ಹೋಗುತ್ತೆ? ಏನು ಹೋಗುತ್ತೆ?
ಕತ್ತಲೆ ಹೋಗ್ಬಿಡತ್ತೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಮುಂದೆ ನಾವು ಹೆಂಗಿದ್ದೀವಿ? ಕತ್ತಲೆಯಾಗಿ ಜೀವಿಸ್ತಾ ಇದ್ದೇವೆ, ಅಂಧಕಾರದಲ್ಲಿ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯ. ಆದರೆ ಈ ನಿಜವಾದ ಬೆಳಕು ನನ್ನ ಮೇಲೆ ಬಂದ ಮೇಲೆ ನನ್ನಲ್ಲಿರುವಂತ ಎಲ್ಲಾ ಕತ್ತಲೆ ಏನಾಗ್ಬಿಟ್ಟೈತಿ? ದೂರ ಹೋಗಿ ಆ ನಿಜವಾದ ಬೆಳಕು ನನ್ನನ್ನು ಆವರಿಸಿಕೊಂಡಿದೆ. ಹಲ್ಲೆಲೂಯ. ಆದ ಕಾರಣ ನನ್ನ ದೇವರು ಏನಾಗಿದ್ದಾನ್ರಿ? ನಿಜವಾದ ಬೆಳಕಾಗಿದ್ದಾನೆ, ಸುಳ್ಳಾದ ಬೆಳಕಲ್ಲ. ಹಲ್ಲೆಲೂಯ. ಹೆಂಗಿದ್ದಾನೆ? ನಿಜವಾದ ಬೆಳಕಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಯೋಚನೆ ಮಾಡ್ರಿ, ಒಂದು ಬೆಂಕಿನ ಹಚ್ಚಿಸಿ ಆ ಬೆಂಕಿಯಲ್ಲಿ ನಾವು ಬೆಂಕಿ ಮೇಲೆ ಪಾತ್ರೆ ಇಟ್ಟರೆ ಪಾತ್ರ ಬಿಸಿ ಆಗತ್ತಾ? ಆದ್ರೆ ಬೆಂಕಿನಲ್ಲಿ ಹಚ್ಚಿ ಪಾತ್ರವನ್ನು ಮೇಲೆ ಕಟ್ಟಿದ್ರೆ ಪಾತ್ರ ಬಿಸಿ ಆಗತ್ತಾ? ಬೆಂಕಿ ಹಚ್ಚಿ ಆ ಬೆಂಕಿ ಮೇಲೆ ಏನ್ ಮಾಡಬೇಕು? ಪಾತ್ರೆ ಇಟ್ರೆ ಪಾತ್ರ ಏನಾಗತ್ತೆ? ಬಿಸಿ ಆಗತ್ತೆ. ಇಲ್ಲಪ್ಪ ಬೆಂಕಿ ಇಲ್ಲೇ ಇರ್ಲಿ, ಪಾತ್ರೆ ಅಲ್ಲೇ ಇರ್ಲಿ, ಆ ಪಾತ್ರೆಯಲ್ಲಿ ಬಿಸಿ ಆಗ್ಲಿ, ಬೆಂಕಿ ಇಲ್ಲೇ ಇರ್ಲಿ ಅಂದ್ರೆ ಬಿಸಿ ಆಗತ್ತ ಅದು? ಹಲ್ಲೆಲೂಯ. ಸೊ ಆದ ಕಾರಣ ಆ ನಿಜವಾದ ಬೆಳಕು ನನ್ನ ಮೇಲೆ ಬರುವಾಗ ನನ್ನಲ್ಲಿರುವಂತ ಕತ್ತಲೆ ಏನಾಗುತ್ತೆ? ದೂರ ಹೋಗುತ್ತೆ. ಇಲ್ಲ ಬೆಳಕು ಅಲ್ಲೇ ಇರಲಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನಾನ್ ಬೆಳಕಾಗ್ಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯ. ಆ ನಿಜವಾದ ಬೆಳಕು ನನ್ನ ಮೇಲೆ ಬರುವಾಗ ನನ್ನಲ್ಲಿರುವಂತ ಕತ್ತಲೆ ಏನಾಗತ್ತೆ? ದೂರ ಹೋಗುವಂತದ್ದಾಗಿದೆ. ಯಾಕಂದ್ರೆ ನನ್ನ ದೇವರು ನಿಜವಾದ ಬೆಳಕಾಗಿದ್ದಾನೆ. ಅದು ನಿಜವಾದ ಬೆಳಕಂತ ಒಂದಿದ್ರೆ ಖಂಡಿತವಾಗಿಯೂ ಸುಳ್ಳಾದ ಬೆಳಕಂತ ಒಂದು ಇರ್ಬೇಕಲ್ಲ. ಆಮೇಲೆ ಹಲ್ಲೆಲೂಯ. ಹೌದಾ ಇಲ್ಲ? ಸುಳ್ಳಾದ ಬೆಳಕಂತ ಒಂದು ಇರಲೇಬೇಕು. ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಸುಳ್ಳಾದ ಬೆಳಕು. ಆಮೇಲೆ ಹಲ್ಲೆಲೂಯ. ಈಗ ಇರುವಂತದ್ದೆಲ್ಲವೂ ಸುಳ್ಳು. ಹಲ್ಲೆಲೂಯ. ಈಗ ನಾವು ಕ್ರಿಸ್ಮಸ್ ಬಂದ್ರೆ ಮನೆ ಮುಂದೆಲ್ಲ ಸ್ಟಾರ್ ಎಲ್ಲ ಹಾಕ್ತಿವಲ್ಲ, ಅದು ನಿಜವಾದ ಸ್ಟಾರ? ಅದು ನಿಜವಾದ ಬೆಳಕ? ಹಲ್ಲೆಲೂಯ. ಎಲ್ಲ ಸುಳ್ಳು. ಆ ದಿನ ಬಂದ್ರೆ ಹಾಕ್ತಿವಿ, ಮತ್ತೆ ಕಿತ್ತಿ ಏನ್ ಮಾಡ್ಬಿಡ್ತೀವಿ? ಎತ್ತಿಟ್ಟು ಬಿಡ್ತೀವಿ. ಆದರೆ ನಿಜವಾದ ಬೆಳಕು ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬೆಳಕು ನನ್ನಲ್ಲಿ ಇರುವಾಗ ನನ್ನಲ್ಲಿರುವಂತ ಕತ್ತಲೆ ಏನಾಗತ್ತೆ? ದೂರ ಹೋಗುವಂತದಾಗಿರತ್ತೆ. ಹಲ್ಲೆಲೂಯ. ಆದ ಕಾರಣ ಆ ನಿಜವಾದ ಬೆಳಕನ್ನ ಏನ್ ಮಾಡ್ಬೇಕು? ನಾವು ಹಿಂಬಾಲಿಸಬೇಕು. ಸುಳ್ಳಾದ ಬೆಳಕುಗಳನ್ನ ಏನ್ ಮಾಡಬಾರ್ದು? ನಾವು ಹಿಂಬಾಲಿಸಬಾರ್ದು. ಹಲ್ಲೆಲೂಯ. ಮನೇಲಿ ನಾವು ಹಚ್ಚಿಟ್ಟಿರೋದೆಲ್ಲವೂ ಎಂತ ಬೆಳಕದು? ಬೆಳಕಿನ ಹಬ್ಬ ಅಂತ ಈಗ ಅನೇಕರು ಮಾಡಿದ್ರು. ಮನೆ ಮುಂದೆ ಮನೆ, ಹೊರಗ ಮನೆ, ಅಂಗಳ ಮನೆ, ಮೇಲೆ ಮನೆ, ಕೆಳಗೆ ಎಲ್ಲಾ ಕಡೆ ಏನ್ ಮಾಡಿದ್ರು ಅವರು? ಆಮೇಲೆ ಬೆಳಕನ್ನು ಹಚ್ಚಿದ್ರಲ್ಲ, ಆ ಬೆಳಕಿನ ಉರಿತಾನೆ ಇದೆಯಾ? ಹಲ್ಲೆಲೂಯ. ಆ ಬೆಳಕು ಉರಿತಾನೆ ಇದೆಯಾ? ಹಲ್ಲೆಲೂಯ. ನಾವು ಕೂಡ ಒಬ್ಬರು ಮನೆಗೆ ಹೋಗಿದ್ದೀವಿ, ಊಟ ಕರೆದಿದ್ರು ಅಂತ ಹೋಗಿದ್ದೀವಿ. ಅವ್ರ ಮನೆ ಮುಂದೆ ಕೂಡ ದೀಪಗಳನ್ನ ಹಚ್ಚಿದ್ರು. ಹಲ್ಲೆಲೂಯ. ನಾವು ಹೋಗುವಾಗ ಉರಿತಾ ಇತ್ತು. ಆಮೇಲೆ ಹೊರಗೆ ಬಂದಾಗ ಆ ದೀಪ ಏನಾಗ್ಬಿಡ್ತು? ಆಗಿ ಹೋಯ್ತು. ಹಲ್ಲೆಲೂಯ. ಯಾವಾಗ ಹೇಳಿದೆ ದೀಪ ಆರಿ ಹೋಗಿದೆ, ಎಣ್ಣೆ ತಗೊಂಡು ಬಂದು ಏನ್ ಮಾಡ್ರಿ, ಸ್ವಲ್ಪ ಹಾಕ್ರಿ, ಸ್ವಲ್ಪ ಬೆಳಕು ಉರಿಲಿ ಅಂತ. ಆಮೇಲೆ ಹಲ್ಲೆಲೂಯ. ಎಣ್ಣೆ ಇರೋ ತನಕ ಅಷ್ಟೇ ಅಲ್ಲಿ ಬೆಳಕು. ಹಲ್ಲೆಲೂಯ. ಎಣ್ಣೆ ಮುಗೀತಂದ್ರೆ ಬೆಳಕು ಆರಿ ಹೋಗುತ್ತೆ. ಆದರೆ ನನ್ನಲ್ಲಿ ಇರುವಂತ ದೀಪ ಅದು ನಿಜವಾದದ್ದು. ನನ್ನಲ್ಲಿರುವಂತ ಬೆಳಕು ಅದು ನಿಜವಾದದ್ದು. ಅದು ಎಂದಿಗೆ ಏನಾಗೋದಿಲ್ಲ, ಆರಿ ಹೋಗೋದೇ ಇಲ್ಲ. ಯಾವಾಗಲೂ ಅದೇನ್ ಕೊಡ್ತಾ ಇರುತ್ತೆ? ನನಗೆ ಬೆಳಕನ್ನು ಕೊಡ್ತಾನೇ ಇರುತ್ತೆ. ಹಲ್ಲೆಲೂಯ. ಆದ ಕಾರಣ ನನ್ನ ದೇವರು ನಿಜವಾದ ಬೆಳಕಾಗಿದ್ದಾನೆ. ಹಲ್ಲೆಲೂಯ. ಆದ ಕಾರಣ ಆತನಿಗೆ ನಾವು ಯಾವ್ದನ್ನು ಬೆಳಕನ್ನು ಹಚ್ಚಿಡೋದು ಬೇಕಾಗಿಲ್ಲ. ಹಲ್ಲೆಲೂಯ. ಯಾವುದೇ ದೀಪವನ್ನು ಹಚ್ಚಿಡೋದು ಬೇಕಾಗಿಲ್ಲ. ಯಾಕಂದ್ರೆ ನನ್ನ ದೇವರೇ ನನಗೆ ಬೆಳಕಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಕೆಲವೊಬ್ರು 6 ಗಂಟೆ ಆದ್ರೆ ಮನೆಗೆ ಹೋಗಿ ದೀಪ ಹಚ್ಬೇಕಂತಾರೆ. ಯಾಕ? ಕತ್ತಲೆ ಆಗಿರುತ್ತೆ. ಆ ಕತ್ತಲೆ ಹೋಗ್ಬೇಕಂದ್ರೆ ಅಲ್ಲಿ ಏನ್ ಬೇಕು? ದೀಪ ಬೇಕು, ಬೆಳಕು ಬೇಕು. ಹಲ್ಲೆಲೂಯ. ನನ್ನ ಜೀವಿತದಲ್ಲಿ ಬೆಳಕು ಬೇಕಂದ್ರೆ ಕರ್ತನಾಗಿರೋ ಯೇಸು ಕ್ರಿಸ್ತನ ಬೇಕು. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಆದ ಕಾರಣ ನನ್ನ ದೇವರು ಹೆಂಗಿದ್ದಾನೆ? ನಿಜವಾದ ಬೆಳಕಾಗಿದ್ದಾನೆ, ಸುಳ್ಳಾದ ಬೆಳಕಲ್ಲ. ಹಲ್ಲೆಲೂಯ. ಸೈತಾನ್ ಯಾರ್ರಿ? ಸುಳ್ಳಾದ ಬೆಳಕು. ಅಲ್ಲೆಲ್ಲ ಸೈತಾನ ಏನದು? ಸುಳ್ಳಾದ ಬೆಳಕು. ಹಲ್ಲೆಲೂಯ. ಅವ ಇವತ್ತು ಹೊಳಿತಾನೆ, ನಾಳೆ ಏನಾಗ್ಬಿಡ್ತಾನೆ? ಕತ್ತಲೆ ಆಗ್ಬಿಡ್ತಾನೆ. ನಮ್ಮನ್ನ ಕತ್ತಲೆಯಲ್ಲಿ ಕರ್ಕೊಂಡೋಗಿ ಏನ್ ಮಾಡ್ಬಿಡ್ತಾನೆ? ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ಅವನ್ ಬೆಳಕಿನ ವೇಷಗಳನ್ನ ಹಾಕಿಕೊಂಡು ಬರ್ತಾನಂತೆ. ಯಾರ್ರೀ? ಯಾರು? ಹಲ್ಲೆಲೂಯ. ಹೆಂಗ್ ಬರ್ತಾನೆ? ಬೆಳಕಿನ ವೇಷ ಹಾಕೊಂಡು ಬರ್ತಾನೆ. ಆದ್ರೆ ಅವ್ನು ಬೆಳಕಿಲ್ಲ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಬೆಳಕಿನ ವೇಷ. ಹಲ್ಲೆಲೂಯ. ಆದ ನನ್ನ ದೇವರು ನಿಜವಾದ ಬೆಳಕಾಗಿದ್ದಾನೆ. ಹಲ್ಲೆಲೂಯ. ಆದ ಕಾರಣ ಆ ನಿಜವಾದ ಬೆಳಕನ್ನು ನಾವೇನ್ ಮಾಡಬೇಕು? ಹಿಂಬಾಲಿಸುವಂತವರಾಗಿರ್ಬೇಕು. ಪಕ್ಕದಲ್ಲಿದ್ದವರು ಕೈ ಕೊಟ್ಟು ಹೇಳಿ, ನನ್ನ ದೇವರು ನಿಜವಾದ ಬೆಳಕು. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೋಹಾನನ ಬರೆದಂತ ಸುವಾರ್ತ ಪುಸ್ತಕ 6ನೇ ಅಧ್ಯಾಯ 32ನೇ ವಚನ. ಯೋಹಾನನ ಬರೆದಂತ ಸುವಾರ್ತ ಪುಸ್ತಕ 6ನೇ ಅಧ್ಯಾಯ 32ನೇ ವಚನ. ಆಗ ಯೇಸು ಅವರಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ
ಪರಲೋಕದಿಂದ ಬಂದಿದ್ದ ರೊಟ್ಟಿನ ಕೊಡಲಿಲ್ಲ, ಆದರೆ ನನ್ನ ತಂದೆಯು ನಿಮಗೆ ನಿಜವಾದ ರೊಟ್ಟಿಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನನ್ನ ತಂದೆ ನಿಮಗೆ ನಿಜವಾದ ರೊಟ್ಟಿಯನ್ನು ತಂದಿದ್ದಾನೆ. ಆಮೆನ್. ನನ್ನ ದೇವರು ನಿಜವಾದ ರೊಟ್ಟಿಯಾಗಿದ್ದಾನೆ. ನನ್ನ ಯೇಸು ಕ್ರಿಸ್ತನು ನಿಜವಾದ ರೊಟ್ಟಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಅದೇ ಅಧ್ಯಾಯದಲ್ಲಿ 52ನೇ ವಚನದಲ್ಲಿ ಹೇಳಿದ್ದಾನೆ, 48ನೇ ವಚನ, ಜೀವ ಕೊಡುವ ರೊಟ್ಟಿ ನಾನೇ. ಆಮೇಲೆ ಜೀವ ಕೊಡುವ ರೊಟ್ಟಿ ನಾನೇ. 55ನೇ ವಚನ, ಯಾಕೆಂದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ಆಮೇನ್. ಅಲ್ಲಿ ಜೀವ ಕೊಡುವಂತ ರೊಟ್ಟಿ ನಾನೇ, ನಿಜವಾದ ರೊಟ್ಟಿ ನಾನೇ, ನಿಜವಾದ ಆಹಾರ ನಾನೇ, ನಿಜವಾದ ಪಾನ ನಾನೇ. ಹಲ್ಲೆಲೂಯಾ. ನಾವು ಇಲ್ಲಿ ತಗೊಳ್ಳೋದೆಲ್ಲ ಶಾಶ್ವತವಾದ ಊಟವ. ಆಮೇಲೆ ನೆನ್ನೆ ತಿಂದ ರೊಟ್ಟಿ ನೆನ್ನೆಗೆ, ಇವತ್ತಿನ ಒಂದು ರೊಟ್ಟಿ ಇವತ್ತಿಗೆ, ನಾಳೆ ತಿನ್ನಬೇಕಾಗಿರೋ ರೊಟ್ಟಿ ಅದು ನಾಳೆಗೆ. ಹಲ್ಲೆಲೂಯಾ. ಸೊ ಆದರೆ ನನ್ನ ದೇವರು ನಿಜವಾದ ಆಹಾರವಾಗಿದ್ದಾನೆ. ಅದಕ್ಕೆ ಮತ್ತಾಯ 4:4 ನಾವು ನೋಡುತ್ತಾ ಇದ್ದೇವೆ, ಮನುಷ್ಯನು ರೊಟ್ಟಿ ತಿಂದ್ರೆ ಮಾತ್ರವಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತ್ರಲ್ಲಿಯೂ ಅವನು ಬದುಕುತ್ತಾನೆ. ಆಮೇಲೆ ಹಲ್ಲೆಲೂಯಾ. ನನ್ನ ದೇವರು ಏನಾಗಿದ್ದಾನ್ರಿ? ನಿಜವಾದ ರೊಟ್ಟಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಮನೇಲಿ ಮಾಡುವುದು ರೊಟ್ಟಿ ಎಲ್ಲ ಎಂತ ರೊಟ್ಟಿ ಅದ? ಸುಳ್ಳಾದ ರೊಟ್ಟಿ. ಹಲ್ಲೆಲೂಯಾ. ಅದು ಶಾಶ್ವತವಾದ ರೊಟ್ಟಿ ಅಲ್ಲ. ಅದನ್ನ ಮಾಡಿ ಇಟ್ಟು ವರ್ಷಗಟ್ಟಲೆ ತಿನ್ನಕ್ ಬರುತ್ತಾ? ಇವತ್ತು ಮಾಡಿ ಇಟ್ಟು ಮುಂದಿನ ವರ್ಷ ತಿನ್ನಕ್ ಬರುತ್ತಾ? ಹಲ್ಲೆಲೂಯಾ. ಆದ್ರೆ ನನ್ನ ದೇವರು ನಿಜವಾದ ರೊಟ್ಟಿಯಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ನಿಜವಾದ ಆಹಾರವಾಗಿದ್ದಾನೆ. ನನ್ನ ದೇವರನ್ನ ಯಾವಾಗ ಬೇಕಂದ್ರೂ ನಾನು ಏನ್ ಮಾಡ್ಬೋದು? ರುಚಿ ನೋಡಬಹುದು. ಹಲ್ಲೆಲೂಯಾ. ಕೀರ್ತನೆ 34 ನೋಡುತ್ತಾ ಇದ್ದೇವೆ, ಏನದು? ದೇವರು ಸರ್ವ ಉತ್ತಮನನ್ನೋದನ್ನ ರುಚಿ ನೋಡಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ನನ್ನ ದೇವರನ್ನ ಯಾವಾಗ ಬೇಕಂದ್ರೆ ನಾನು ಏನ್ ಮಾಡಬಹುದು? ರುಚಿ ನೋಡಬಹುದು. ಯಾಕಂದ್ರೆ ನನ್ನ ದೇವರು ನಿಜವಾದ ರೊಟ್ಟಿಯಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನನ್ನ ಪಿತೃಗಳು ಮನ್ನಾ ತಿಂದ್ರು ಏನಾದ್ರು? ಸತ್ತು ಹೋದ್ರು. ಮನ್ನಾ ತಿಂದ್ರು ಏನಾದ್ರು ಅವರು? ಸತ್ತು ಹೋದ್ರು. ಆದ್ರೆ ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತ ನನಗೆ ಆಹಾರವಾಗಿರುವಾಗ ನಾನು ನಿತ್ಯದಲ್ಲಿಯೂ ಬದುಕುತ್ತೇನೆ. ಆಮೇಲೆ ಅಲ್ಲ, ನನಗೇನಿಲ್ಲ, ಎರಡನೇ ಮರಣ ಇಲ್ಲವೇ ಇಲ್ಲ. ಯಾಕಂದ್ರೆ ದೇವರು ನನಗೇನಾಗಿದ್ದಾನ್ರಿ? ಆಹಾರವಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನನಗೇನಾಗಿದ್ದಾನೆ? ಆಹಾರವಾಗಿದ್ದಾನೆ. ಯಾಕಂದ್ರೆ ಆತನು ಹೇಳಿದ್ದಾನೆ, ನಾನೇ ನಿಜವಾದ ರೊಟ್ಟಿ, ನಾನೇ ನಿಜವಾದ ಆಹಾರ, ನಾನೇ ನಿಜವಾದ ಬಾಣ. ಹಲ್ಲೆಲೂಯಾ. ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ಏನಾಗೋದೇ ಇಲ್ಲ, ನೀರಡಿಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಸೊ ಆದ ಕಾರಣ ನನ್ನ ದೇವರು ನಿಜವಾದ ಆಹಾರವಾಗಿದ್ದಾನೆ. ಮನುಷ್ಯನ ಬದುಕಲಿಕ್ಕೆ ಬೇಕಾಗಿರುವಂತ ಎಲ್ಲ ಆಹಾರವನ್ನು ನನ್ನ ದೇವರಲ್ಲಿ ಇದೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಮೇಜೆ ಅಂತ ಹೇಳಿ ಒಂದು ಪಾಲಿಸ್ತಾ ಇರ್ತೀವಿ. ಹಲ್ಲೆಲೂಯಾ. ನನ್ನ ಮಾಂಸವನ್ನ ತಿನ್ನುವವನಿಗೆ, ನನ್ನ ರಕ್ತದಲ್ಲಿ ಪಾಲುಗಾರನಾಗುವವನಿಗೆ ಮರಣ ಬರೋದೇ ಇಲ್ಲ, ನ್ಯಾಯ ತೀರ್ಪು ಬರೋದೇ ಇಲ್ಲ ಅಂತ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಸೊ ನನ್ನ ದೇವರು ಏನಾಗಿದ್ದಾನೆ? ನಿಜ ಆಹಾರವಾಗಿದ್ದಾನೆ, ಸುಳ್ಳು ಆಹಾರ ಅಲ್ಲ. ಹಲ್ಲೆಲೂಯಾ. ಸೈತಾನ ಏನ್ ಕೊಡ್ಬೋದು? ಸುಳ್ಳು ಆಹಾರ ಕೊಡ್ಬೋದು. ಹಲ್ಲೆಲೂಯಾ. ಆಸೆ, ಆಮೇಲೆ ಇಚ್ಛೆ. ಹಲ್ಲೆಲೂಯಾ. ಇನ್ನೂ ಕೂಡ ಮನುಷ್ಯನ ಮುಂದೆ ಹೋಗಿ ಬೇಡಿ ತಿನ್ನುವ ಮಟ್ಟಿಗೆ ಅವನು ಸುಳ್ಳಾದ ಆಹಾರವನ್ನು ಏನ್ ಮಾಡ್ತಾನೆ? ಸೈತಾನ ನಮಗೆ ಕೊಡ್ತಾನೆ. ಆದ್ರೆ ನನ್ನ ದೇವರ ಹಾಗಿಲ್ಲ. ವಾಕ್ಯ ಹೇಳ್ತಾ ಇದೆ, ನೀನು ಕೊಡುವಂತವನಾಗ್ತೀನಿ ಹೊರತು ತೆಗೆದುಕೊಳ್ಳುವವನು ಅಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೇವಲ ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನ. ಎಷ್ಟು ಜನ ಊಟ ಮಾಡಿದ್ರು? ಯೋಚನೆ ಮಾಡಿ. 5,000 ಜನರಿಗೆ ಕೊಡುವವನು ನಿನಗೂ ನನಗೆ ಕೊಡದೇ ಇರ್ತಾನ? ಈ ಲೋಕದ ಆಹಾರ ಎಲ್ಲ ಸುಳ್ಳಾದ ಆಹಾರ. ನಿಜವಾದ ಆಹಾರ ಯಾರು? ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಅವನು ಇರೋ ತನಕ ನನ್ನ ಆಹಾರಕ್ಕೆ ಏನು ಬರೋದೇ ಇಲ್ಲ. ಅಲ್ಲಿ ಎಲಿಯಾಗಿ ಎಲ್ಲೆಲ್ಲ ತಗೊಂಡೋಗಿ ಭೋಜನೆ ಕೊಟ್ಟ? ಕಾಗೆ ಮುಖಾಂತರವಾಗಿ. ಆ ಒಂದು ನೀರು, ಕೆರೆಯಲ್ಲಿ ನೀರು ಇರೋ ತನಕ ಅವನಿಗೆ ಎಲ್ಲಿಂದ ಬಂತ ಆಹಾರ? ಎಲ್ಲಿಂದ ಬಂತ್ರಿ ಆಹಾರ? ಕಾಗೆ ತಗೊಂಡ್ಬಂದು ಕೊಡ್ತಾ ಇತ್ತು. ಆಮೇಲೆ ಅಲ್ಲೆಲ್ಲ ಯೋಚನೆ ಮಾಡಿದ್ರ, ಕಾಗೆ ತಗೊಂಡು ಹೋಗುತ್ತೆ ಹೊರತು ತಗೊಂಡ್ಬಂದು ಕೊಡೋಂಗಿಲ್ಲ. ಎಲ್ಲ ತಗೊಂಡ್ಬಂದು ಕೊಡೋದು ನೋಡ್ತೀವ, ತಗೊಂಡು ಹೋಗೋದು ನೋಡಿದ್ವಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನೋಡ್ರಿ, ಅಂಗಡಿಯಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಕಾಗೆ ನೋಡ್ತಾ ಇರ್ತಾವ. ಅಲ್ಲೆಲ್ಲೂಯ್ಯ. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಬಂದು ದಬಾಲ್ ಅಂತ ಎತ್ಕೊಂಡು ಹೋಗ್ಬಿಡತ್ತೆ. ಅದೇ ಕಾಗೆ.
ಅಲ್ಲೆಲ್ಲೂಯ್ಯ. ಆದ್ರೆ ಆ ಕಾಗೆಗೆ ದೇವರ ಅಪ್ಪಣೆ ಕೊಟ್ಟಿದ್ರು, ಹೋಗಿ ನನ್ನ ಮಗನ ಎಲಿಯಾಗಿ ಏನ್ ಮಾಡು ನೀನು ಆಹಾರ ಕೊಡನುವಾಗ ಕಾಗೆ ಬಂದು ಏನ್ ಕೊಡ್ತಿತ್ತು ಅವನಿಗೆ? ಆಹಾರ ಕೊಡ್ತಿತ್ತು. ಯಾಕಂದ್ರೆ ನನ್ನ ದೇವರು ನಿಜವಾದ ಆಹಾರವಾಗಿದ್ದಾನೆ. ಎಂದಿಗೂ ಉಪವಾಸಕ್ಕೆ ಅಡಿಯಾಗಿ ದೇವರು ನನ್ನ ಏನ್ ಮಾಡೋದಿಲ್ಲ, ಬಿಡೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ನನ್ನ ಹೊಟ್ಟೆಗೆ ಆಹಾರ ಇಲ್ಲದೆ ತಣ್ಣೀರ್ ಪಟ್ಟಿ ಹಾಕೊಂಡು ಕುಂತಿದ್ದ ದಿನಗಳು ಉಂಟಾ? ಆಮೇಲೆ ಇಲ್ಲವೇ ಇಲ್ಲ. ದೇವರನ್ನು ನಂಬಿದ ದಿನದಿಂದ ದೇವರನ್ನು ನಡೆಸ್ತಾ ಇರ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಮೊನ್ನೆ ಕೂಡ ಯೋಚನೆ ಮಾಡ್ತಾ ಇದ್ದೀವಿ, ಎಲ್ಲರೂ ಮನೆಯಲ್ಲಿ ಸ್ವೀಟ್ ಮಾಡಿ ತಿಂತಾರ, ನಾವು ಸ್ವೀಟ್ ಮಾಡಿ ನಮ್ಮ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಅದು ಹೋಳಿಗೆ. ಸೊ ನಾವು ಮಾಡೇ ಇಲ್ಲ ಜೀವಿತದಲ್ಲಿ, ಮಾಡೋಣ ಅಂತ ಪ್ರಯತ್ನ ಮಾಡಿ ಎಲ್ಲ ತಗೊಂಡ್ಬಂದು ಇಟ್ಕೊಂಡಿದ್ದೆ. ಅಲ್ಲೆಲ್ಲೂಯ್ಯ. ಸೊ ಅವತ್ತು ಇಟ್ಕೊಂಡಿದ್ದೆ, ಬೇರೆ ಕಡೆ ಊಟಕ್ಕೆ ಆಹಾರ ಬಂತು, ನಾವು ಅಲ್ಲಿ ಏನು ಮಾಡಿಬಿಟ್ಟಿವಿ, ಹೋಗ್ಬಿಟ್ಟಿವಿ. ಸರಿ ಮರು ದಿವಸ ಮಾಡೋಣ ಅನ್ನುವಾಗಲೂ ಇಲ್ಲ ಬೇರೆ ಯಾರ ಕರಿಬೋದು, ಮತ್ತೆ ಇವತ್ತು ಬೇಡ ಬಿಡು ಅಂತ ಹೇಳಿದೀವಿ. ಸಾಯಂಕಾಲ 5 ಗಂಟೆ ಆದರೂ ಕರೀಲಿಲ್ಲ. ಅವಾಗ ಒಬ್ರಿಗೆ ಹೇಳಿದೆ, ಇವತ್ತು ನಾವೆಲ್ಲ ತಂದು ಇಟ್ಕೊಂಡಿದ್ದೀರಿ ಮಾಡ್ಬೇಕಂತೇಳಿ, ಯಾರ ಊಟ ಕರೀತಾರ, ಹಾಗಾಗಿ ಮಾಡಿದ್ರೆ ವೇಸ್ಟ್ ಆಗತ್ತಂತ ಏನು ಮಾಡಲೇ ಇಲ್ಲ ಅಂತೇಳಿ. 2 ಗಂಟೆ ಆಯ್ತು, ಯಾರೇ ಕರೀಲಿಲ್ಲ. ಆಯ್ತು ಬಿಡು, ಇವತ್ತು ಕರೆಯೋದಿಲ್ಲ, ರಾತ್ರಿಗಾದ್ರೂ ನೋಡೋಣ ಅಂತೇಳಿ ಬೇಸರದಲ್ಲಿ ಒಬ್ರಿಗೆ ಹೇಳಿದೆ ನಾನು. ಯಾರು ಊಟಕ್ಕೆ ಕರೀಲಿಲ್ಲ ನೋಡ್ರಿ, ಅದಕ್ಕೆ ಹೇಳಿದೆ, ಯಾರು ಬಯಸಲಿಲ್ಲ ಅಂದ್ರೆ ಕರೀತಾರೆ, ಬಯಸಿದ್ರೆ ಯಾರು ನಮ್ಮನ್ನ ಕರೆಯೋದಿಲ್ಲ ಅಂತ ಅವ್ರ ಅಡ್ವೈಸ್ ಬೇರೆ ಹೇಳಿ ಹೋದ್ರು. ಅಲ್ಲೆಲ್ಲೂಯ್ಯ. ಆದ್ರೆ ಸಾಯಂಕಾಲ ಮತ್ತೆ ಒಬ್ರು ಏನ್ ಮಾಡಿದ್ರು, ಊಟಕ್ಕೆ ಕರೆದಿದ್ರು. ಅವಾಗ ನನ್ನ ಯಾರ ಜೊತೆಗೆ ಮಾತಾಡ್ತಿದ್ನೋ ಅವ್ರನ್ನೂ ಕೂಡ ಕರೆದಿದ್ರು. ಅವ್ರು ಬಂದು ಹೇಳಿದ್ರು, ನೀವು ಕೂಗಿದ್ದು ದೇವ್ರಿಗೆ ಗೊತ್ತಾಗ್ಬಿಟ್ಟೈತಿ, ಅದಕ್ಕೆ ದೇವ್ರು ಅವ್ರ ಮುಖಾಂತರ ಊಟ ಕರೆದು ಬಿಟ್ಟಿದ್ದಾರೆ ಅಂದ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ನಿಜವಾಗ್ಲೂ ದೇವರ ಬಯಕೆಗಳನ್ನ ಪೂರೈಸುತ್ತಾನೆ. ಅಲ್ಲೆಲ್ಲೂಯ್ಯ. ನಾವು ಉಪವಾಸದಲ್ಲಿ ಬಿಡೋದು ಯಾರಿಗೆ ಇಷ್ಟ ಇಲ್ಲ, ದೇವರಿಗೆ ಇಷ್ಟನೇ ಇಲ್ಲ. ಹೇಗಾದ ವಿಧದಲ್ಲಿ ದೇವರು ನಮಗೆ ಏನ್ ಮಾಡ್ತಾನೆ, ಆಹಾರವನ್ನು ತಂದು ಕೊಡ್ತಾನೆ. ಸಾರಿಬಾತ್ ವಿಧವೆಯಲ್ಲಿ ಆಹಾರ ಕಡಿಮೆಯಾಗಿತ್ತು. ಅಲ್ಲೆಲ್ಲೂ ಅದು ಯಾರು ಗೊತ್ತಿತ್ತು, ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ದೇವರು ಎಲಿಯನ್ನಲ್ಲಿ ಕಳಿಸಿದ. ಆಮೇಲೆ ಅಲ್ಲಲ್ಲಿ ಅವಳು ಬರಗಾಲ ಮುಗಿಯೋ ತನಕ ಅವಳ ಮನೆಯಲ್ಲಿ ಏನ್ ಕಡಿಮೆ ಆಗ್ಲಿಲ್ಲ, ಹಿಟ್ಟು ಕಡಿಮೆ ಆಗ್ಲಿಲ್ಲ, ಎಣ್ಣೆ ಕಡಿಮೆ ಆಗ್ಲಿಲ್ಲ. ಯಾಕಂದ್ರೆ ನನ್ನ ದೇವರು ನಿಜವಾದ ಆಹಾರವಾಗಿದ್ದಾನೆ. ಅಲ್ಲಲ್ಲಿ ಆ ದೇವರು ನಂಬುವಾಗ ನಮ್ಮ ಜೀವಿತದಲ್ಲಿ ಎಂದಿಗೂ ಆಹಾರ ಏನಾಗೋದಿಲ್ಲ, ಕಡಿಮೆ ಆಗೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಎಷ್ಟು ಬುಟ್ಟಿ ತುಂಬಿದ್ರು? 5,000 ಜನ ಊಟ ಮಾಡಿ 12 ಬುಟ್ಟಿ. ಅಲ್ಲೆಲ್ಲ ಉಳಿತಾಯ ತೆಗೆಯುವಂತ ಮಾಡುವಂತ ದೇವ ನನ್ನ ದೇವರಾಗಿದ್ದಾನೆ. ಯಾಕಂದ್ರೆ ನನ್ನ ದೇವ ನಿಜವಾದ ಆಹಾರ. ಅಲ್ಲೆಲ್ಲ ಆಹಾರಕ್ಕೋಸ್ಕರ ಇನ್ನೊಬ್ಬರು ಮುಂದೆ ಹೋಗಿ ಏನ್ ಮಾಡ್ಬೇಡ್ರಿ ನೀವು, ಅದು ಶಾಪ. ಆಹಾರಕ್ಕೋಸ್ಕರ ಇನ್ನೊಬ್ಬರ ಮುಂದೆ ಕೈ ಚಾಚೋದು ಶಾಪ ಅದು. ಅಲ್ಲೆಲ್ಲೂಯ್ಯ. ನಮ್ಮ ದೇವರ ಶಾಪಗಳನ್ನ ತೆಗೆದಾಕೋಣ. ಆಮೇನ್. ಅಲ್ಲೆಲ್ಲೂಯ್ಯ. ಆದ ಕಾರಣ ಸೊ ದೇವರು ನಮ್ಮನ್ನು ಕೊಡುವಂತವನಾಗಿ ಮಾಡುತ್ತಾನೆ. ಅಲ್ಲೆಲ್ಲೂ ಕೊಡಿರಿ ನಿಮಗೆ ಕೊಡಲ್ಪಡುವುದು. ಎಷ್ಟು ಮಟ್ಟಿಗೆ ನಾವು ಕೊಡ್ತೀವೋ ಅಷ್ಟು ಮಟ್ಟಿಗೆ ತುಂಬುತ್ತೆ ದೇವರು ನಮ್ಮ ಜೀವಿತದಲ್ಲಿ. ಆಮೇನ್. ಅಲ್ಲೆಲ್ಲ ನನ್ನ ದೇವರು ನಿಜವಾದ ಆಹಾರ. ಪಕ್ಕದಲ್ಲಿದ್ದರೆ ಹೇಳಿ, ನನ್ನ ದೇವರು ನಿಜವಾದ ಆಹಾರವಾಗಿದ್ದಾನೆ. ಆಮೇನ್. ಅಲ್ಲೆಲ್ಲೂಯ್ಯ. ಹಾಗೆ ವಾಕ್ಯಗಳನ್ನು ಓದಿಕೊಳ್ಳೋಣ. ಈಗಾಗಲೇ ನಾನು ಪ್ರತಿ ವಾರ ನಾನು ಯಾವುದೇ ವಾಕ್ಯಗಳನ್ನು ಪ್ರಿಪೇರ್ ಮಾಡಿರ್ತೀನಲ್ಲ, ಆ ವಾಕ್ಯಗಳಲ್ಲಿ ಯಾವುದೋ ಒಂದು ವಾಕ್ಯವನ್ನು ಮಕ್ಕಳು ಏನು ಮಾಡಿಬಿಡ್ತಾರೆ, ಹೇಳೇ ಬಿಡ್ತಾರೆ. ಅದು ನನ್ನ ಮಕ್ಕಳಿಗೆ ಹೆಂಗಾದಲ್ಲಿ ದೊಡ್ಡವನಾದ ಹೇಳಿಬಿಟ್ಟಿರ್ತಾನೆ, ಇಲ್ಲಾಂದ್ರೆ ಸಣ್ಣವನನ್ನು ಹೇಳಿರ್ತಾನೆ. ವಾಕ್ಯ ಓದಿಕೊಳ್ಳೋಣ. ಯೋಹಾನನ ಪುಸ್ತಕ 15ನೇ ಅಧ್ಯಾಯ 1 ಮತ್ತು 2ನೇ ವಚನ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ಏನದು ವ್ಯವಸಾಯ ತೋಟಗಾರನು. ಆಮೇನ್. ಪ್ರತಿ ಒಂದು ಕೊಂಬೆಗಳನ್ನು, ಫಲ ಕೊಡುವಂತ ಪ್ರತಿಯೊಂದು ಕೊಂಬೆಗಳನ್ನು ಹೆಚ್ಚಾಗಿ ಫಲ ಕೊಡುವಂತವನೇ ದೇವರು ಮಾಡುತ್ತಾನೆ. ಅಲ್ಲೆಲ್ಲೂಯ್ಯ. ನನ್ನ ದೇವರು ಏನಾಗಿದ್ದಾನೆ, ನಿಜವಾದ ದ್ರಾಕ್ಷ ಬಳ್ಳಿ. ಆಮೇಲೆ ನಿಜವಾದ ದ್ರಾಕ್ಷ ಬಳ್ಳಿ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ದ್ರಾಕ್ಷ ಗಿಡ. ನಮ್ಮ ದೇವರು ಏನಾಗಿದ್ದಾನೆ, ನಿಜವಾದ ದ್ರಾಕ್ಷ ಗಿಡ. ಅಲ್ಲೆಲ್ಲೂಯ್ಯ. ಆ ದ್ರಾಕ್ಷ ಗಿಡದಲ್ಲಿ ಅನೇಕ ಕೊಂಬೆಗಳು ಬರುತ್ತೆ, ನೋಡಿದ್ರ? ಬೇಕಂದ್ರೆ ಇಲ್ಲೇ ಸಂಗನೂರು ಕ್ರಾಸ್ ಹತ್ರ ಏನಿದೆ, ಆ ದ್ರಾಕ್ಷ ತೋಟ ಇದೆ, ಬೇಕಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಆ ಒಂದು ಕೊಂಬೆ, ಆ ಒಂದು ಗಿಡ ದಪ್ಪಗೆ ಬರುತ್ತೆ, ಮೇಲೆ ಕೊಂಬೆಗಳು ಏನಾಗಿರುತ್ತೆ, ಹರಡ್ಕೊಂಡು ಹೋಗಿರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ಒಂದು ಗಿಡದಲ್ಲಿ ಫಲ ಇರತ್ತಾ, ಕೊಂಬೆಗಳಲ್ಲಿ ಫಲ ಇರತ್ತಾ? ಗಿಡದಲ್ಲಿ ಇರತ್ತಾ, ಕೊಂಬೆಗಳಲ್ಲಿ ಇರತ್ತಾ? ಬಳ್ಳಿ, ಕೊಂಬೆ. ಅಲ್ಲೆಲ್ಲೂಯ್ಯ. ಆ ಗಿಡ ಅಲ್ಲೇ ಇರುತ್ತೆ. ಆ ಗಿಡ ಬೆಳೆದು ಏನಾಗುತ್ತೆ, ಕೊಂಬೆಗಳು ಉಂಟಾಗುತ್ತೆ, ಅಂದ್ರೆ ಬ್ರಾಂಚಸ್, ಬಳ್ಳಿಗಳು ಬರುತ್ತೆ. ಆ ಬಳ್ಳಿಗಳಲ್ಲಿ ಏನ್ ಬಿಡುತ್ತೆ, ಹಣ್ಣೆಲ್ಲ ಮೇಲೇನೆ ಇರುತ್ತೆ, ನೋಡಿರ್ತೀರಲ್ಲ, ಕೆಳಗಿರುತ್ತ? ಅದ್ರ ಗಿಡದ ಬಡ್ಡಿಯಲ್ಲಿ ಇರುತ್ತಾ, ಕೊಂಬೆಗಳಲ್ಲಿ, ಬಳ್ಳಿಗಳಲ್ಲಿ ಇರುತ್ತೆ. ಅಲ್ಲೆಲ್ಲೂಯ್ಯ. ನನ್ನ ದೇವರು ನಿಜವಾದ ದ್ರಾಕ್ಷ ಗಿಡವಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ದ್ರಾಕ್ಷ ಗಿಡವಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಾವೆಲ್ಲ ಏನಾಗಿದ್ದೇವೆ, ಕೊಂಬೆಗಳಾಗಿದ್ದೇವೆ.
ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ನನ್ನ ದೇವರೊಂದಿಗೆ ನಾನು ಇರುವಾಗ ದೇವರು ನನಗೇನು ಕೊಡ್ತಾನೆ? ಅಲ್ಲೆಲ್ಲೂಯ್ಯ. ಒಂದು ವೇಳೆ ದೇವರೊಂದಿಗೆ ನಾನು ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ತೆಗೆದಾಕ್ಬಿಡುತ್ತೆ. ಅಲ್ಲೆಲ್ಲೂಯ್ಯ. ಎಷ್ಟು ಮಟ್ಟಿಗೆ ಅಂಟಿಕೊಂಡಿರ್ತೀವೋ ಅಷ್ಟು ಮಟ್ಟಿಗೆ ಫಲ ಕೊಡ್ತೀವಿ. ನಾವು ಎಷ್ಟು ಮಟ್ಟಿಗೆ ಅಗಳ್ತೀವೋ ಒಣಗಿ ಹೋಗ್ತಾ ಇರ್ತೇವೆ. ಅರ್ಥ ಆಯ್ತಾ? ಅಲ್ಲೆಲ್ಲೂಯ್ಯ. ಗಿಡದೊಂದಿಗೆ ಆ ಕೊಂಬೆ ಇರುವಾಗ ಏನಾಗುತ್ತೆ? ಅದು ಬೆಳೀತಾ ಇರ್ತಾವ. ಆ ಗಿಡ ಬಿಟ್ಟು ದೂರ ಹೋಗ್ಬಿಟ್ರೆ ಬಾಡಿ ಒಣಗಿ ಹೋಗ್ಬಿಡ್ತಾವ. ಅಲ್ಲೆಲ್ಲೂಯ್ಯ. ಆದ ಕಾರಣ ಯಾವಾಗಲೂ ಆ ಬಳ್ಳಿಗಳು, ಆ ಕೊಂಬೆಗಳು ಆ ಗಿಡದೊಂದಿಗೆ ಏನಾಗಿರ್ಬೇಕು? ಅಟ್ಯಾಚ್ ಆಗಿರ್ಬೇಕು. ನನ್ನ ದೇವರು ಗಿಡವಾಗಿದ್ದಾನೆ, ನನ್ನ ದೇವರು ನಿಜವಾದ ಗಿಡವಾಗಿದ್ದಾನೆ. ನಾವೆಲ್ಲರೂ ಕೊಂಬೆಗಳು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ನಾವೆಲ್ಲ ಏನ್ ಕೊಡ್ಬೇಕ್ರಿ? ಕೊಡ್ತೀವ? ದೇವರ ಅಂಜೂರ ಮರವನ್ನು ನೋಡಿದ, ಹೋದವಾರ ನೋಡಿದೀವಲ್ಲ, ಅಂಜೂರವನ್ನು ನೋಡಿ ಆಸೆಯಿಂದ ಆತುರದಿಂದ ಆ ಒಂದು ಮರದ ಹತ್ರ ಬಂದಿದ್ದ. ಆಮೇಲೆ ಅಲ್ಲೆಲ್ಲೋ ಏನ್ರಿ ಎಲ್ಲಪ್ಪ ಅವರೇ? ಆಸೆಯಿಂದ ಆತುರದಿಂದ ಏನ್ ಮಾಡಿದ? ಆ ಒಂದು ಮರದ ಹತ್ರ ಬಂದಿದ್ದ. ಆದ್ರೆ ಮರದಲ್ಲಿ ಏನಿತ್ತು? ಹಣ್ಣಿತ್ತ? ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಹಣ್ಣು ಇಲ್ಲದೆ ಕಾರಣದಿಂದ ಆ ಮರ ಏನಾಯ್ತು? ಆಮೇಲೆ ನಾವು ಫಲ ಕೊಡ್ಲಿಲ್ಲ ಅಂದ್ರೆ ಒಣಗಿ ಹೋಗ್ತೇವೆ. ಫಲ ಕೊಡ್ತೀವಂದ್ರೆ ಏನಾಗತ್ತೆ? ನನ್ನ ತಂದೆ ದ್ರಾಕ್ಷ ತೋಟಗಾರನಾಗಿರ್ತಾನೆ. ಫಲ ಕೊಡುವಂತ ಮರಗಳನ್ನ, ಗಿಡಗಳನ್ನ ಹೆಂಗಿಟ್ಕೊಳ್ತೀವಿ ನಾವು? ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ. ಅಲ್ಲೆಲ್ಲೂಯ್ಯ. ಸುತ್ತು ನೀರು ಹೋಗ್ಲಿಕ್ಕೆ ದಾರಿ ಮಾಡ್ತೀವಿ, ಮತ್ತೆ ಅದಕ್ಕೆ ಗೊಬ್ಬರ ಹಾಕ್ತೇವೆ, ಮತ್ತೆ ಅದೇನ್ ಮಾಡ್ತೇವೆ? ಔಷಧ ಕೊಡ್ತೇವೆ, ಅದಕ್ಕೆ ಕಾಳಜಿ ಮಾಡ್ತೇವೆ. ಕಸ ಬಂದರೆ ಕಿತ್ತಾಕ್ತೇವೆ, ಎಲ್ಲಿ ಕಡಿಬೇಕು ಅಲ್ಲಿ ಕಡಿದು ಶೇಪ್ ಮಾಡಿ ಇಡ್ತೇವೆ. ಅಲ್ಲೆಲ್ಲೂ ಯಾಕಂದ್ರೆ ಅದು ಏನ್ ಕೊಡುತ್ತೆ ನಮಗೆ? ಕೊಡುತ್ತೆ. ನಮ್ಮ ಮನೆ ಮುಂದೆ ಒಂದು ರೋಸ್ ಗಿಡ ಇದೆ. ಅಲ್ಲೆಲ್ಲೂಯ್ಯ. ಉದ್ದಕ್ಕೆ ಬೆಳೀತಾನೆ ಇತ್ತು. ಅದು ಹೂವೇ ಕೊಡ್ತಾ ಇಲ್ಲ. ಹಾಗಾಗಿ ಏನ್ ಮಾಡಿದೆ? ಎಲ್ಲ ತುದಿಗೆ ಫಸ್ಟ್ ಏನ್ ಮಾಡ್ಬಿಟ್ಟೆ? ಕತ್ತರಿಸಿ ಬಿಸಾಕಿ ಆಗ್ಬಿಟ್ಟಿದೆ. ಅಲ್ಲೆಲ್ಲೂಯ್ಯ. ಆದರೆ ಆ ಒಂದು ಗಿಡವನ್ನು ಮಾತ್ರ ಉಳಿಸಿದೆ. ಆಮೇಲೆ ಎಲ್ಲಾ ಕೊಂಬೆಗಳನ್ನ ಏನ್ ಮಾಡ್ಬಿಟ್ಟೆ? ನಾನು ಕತ್ತರಿಸಿ ಹಾಕ್ಬಿಟ್ಟೆ. ಆ ಒಂದು ಗಿಡವನ್ನು ಮಾತ್ರ ಉಳಿಸಿದೆ. ಆದರೆ ಆ ಗಿಡ ಹೊಸ ಚಿಗುರುಗಳನ್ನು ಬಿಟ್ಟು ನಾವು ಈ ವಾರವೆಲ್ಲ ನೋಡಿದ್ದೇವೆ, ಎಷ್ಟೋ ಹೂ ಅದರಲ್ಲಿ ಬರ್ತಾ ಇತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಗಿಡದೊಂದಿಗೆ ಇರುವಾಗ ಫಲ ಕೊಡುತ್ತೆ. ಗಿಡ ಬಿಟ್ಟು ಉದ್ದಗೆ ಹೋಗ್ತಾ ಇದ್ರೆ ಫಲ ಕೊಡೋದೇ ಇಲ್ಲ. ಗಿಡದೊಂದಿಗೆ ನಾವೇನ್ ಮಾಡ್ಬೇಕು? ಇರಬೇಕು. ಆಗ ನಾವೇನ್ ಕೊಡುತ್ತೇವೆ? ಫಲಗಳನ್ನ ಕೊಡುವಂತವರಾಗಿರುತ್ತೇವೆ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ನಾವೇ ಪಕ್ಕದಲ್ಲಿದ್ದರೆ ಹೇಳಿ, ನನ್ನ ದೇವರು ನಿಜವಾದ ಗಿಡವಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಾನು ಏನಾಗಿದ್ದೀನಿ? ಆಮೇಲೆ ಫಲ ಕೊಡುವಂತ ಕೊಂಬೆಗಳಾಗಿದ್ದೇನೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಫಲ ಕೊಟ್ರೆ ಅಷ್ಟೇ ಗಿಡದೊಂದಿಗೆ ಇರ್ತೀವಿ. ಫಲ ಕೊಡ್ಲಿಲ್ಲ ಅಂದ್ರೆ ಇರೋದೇ ಇಲ್ಲ. ನಮ್ಮ ಮನೆ ಮುಂದೆ ದೊಡ್ಡ ಒಂದು ಬೇವಿನ ಮರ ಇತ್ತು. ಬರ್ತಾ ಏನಾಗ್ತಾ ಇತ್ತು? ಒಣಗಿ ಹೋಗ್ತಾನೆ ಇತ್ತು. ಒಣಗಿ ಹೋಗಿದಂತ ಬಿಟ್ಬಿಟ್ಟಿವಿ. ಅದನ್ನ ಏನ್ ಮಾಡ್ಬಿಟ್ವಿ? ಕಳಿಸೇ ಬಿಟ್ಟಿವಿ. ಅದನ್ನ ಕಳಿಸ್ಬಿಟ್ಟಿವಿ. ಅದು ಕಳಿಸಿದ ಮೇಲೆ ಫಲ ಕೊಡುವಂತ 2 ಗಿಡಗಳು ಉಟ್ಕೊಂಡ್ಬಿಡ್ತು. ಆಮೇಲೆ ಈಗ ನಮ್ಮ ಮನೆ ಮುಂದೆ ಫಲ ಕೊಡುವಂತ 2 ಗಿಡಗಳಿದೆ. ಅಲ್ಲೆಲ್ಲೂಯ್ಯ. 1 ಹೋಯ್ತು, 2 ಬಂತು. ಆಮೇಲೆ ದೇವರ ಆಶೀರ್ವಾದ ನೋಡ್ರಿ. ಅಲ್ಲೆಲ್ಲೂಯ್ಯ. ಫಲ ಕೊಡ್ಲಿಲ್ವಾ? ಬಿಸಿ ಹಾಕಿಬಿಟ್ರಿ. ಫಲ ಕೊಡತ್ತ 1ಕ್ಕಿಂತ 2 ದೇವರ ಆಶೀರ್ವಾದಗಳನ್ನು ಕೊಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಿಜವಾದ ಗಿಡ ಯಾರು? ನಮ್ಮ ದೇವರಾಗಿರುವಂತ ಕರ್ತನು. ಅಲ್ಲೆಲ್ಲೂಯ್ಯ. ವಾಕ್ಯದಲ್ಲಿ 4ನೇದಾಗಿ ನಾವು ನೋಡೋಣ. ಯೋಹಾನನ ಬರೆದಂತ ಸುವಾರ್ಥ ಪುಸ್ತಕ, 1ನೇ ಪುಸ್ತಕ, 1ನೇ ಯೋಹಾನನ 5ನೇ ಅಧ್ಯಾಯ 20ನೇ ವಚನ. 1ನೇ ಯೋಹಾನ 5ನೇ ಅಧ್ಯಾಯ 20ನೇ ವಚನ. ದೇವರ ಮಗನು ಬಂದು 5ನೇ ಅಧ್ಯಾಯ 20ನೇ ವಚನ. ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಬರ್ತದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ. ಆತನು ಸತ್ಯದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಆತನು ಸತ್ಯದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಓದೋಣ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು. 2 ಒಂದೇ ಅಲ್ಲ, ಬೇರೆ ಟ್ರಾನ್ಸ್ಲೇಷನ್ ಬೇಕು. ಅದಕ್ಕೆ ಓದ್ರಿ. ಅದಕ್ಕೆ ಯೋಹಾನನು ನಾನು ಕ್ರಿಸ್ತನಲ್ಲ ಎಂದು 1ನೇ ಯೋಹಾನ 5ನೇ ಅಧ್ಯಾಯ 20ನೇ ವಚನ. தமிழ்ல படிங்க. 5:20. உண்மையான இறை
மகனை அறிந்து கொள்ளுவன் ஆற்றலை கொடுக்கிறார். அல்லேಲೂಯಾ. ನಿಜವಾದ ದೇವರನ್ನು ತಿಳಿದುಕೊಳ್ಳುವಂತ ಜ್ಞಾನವನ್ನು ದೇವರು ನಮಗೆ ಏನ್ ಮಾಡ್ತಾನೆ, ಕೊಡುವಂತವನಾಗಿದ್ದಾನೆ. ಆಮೆನ್. அல்லேலூಯಾ. ನಿಜವಾದ ದೇವರು ನನ್ನ ದೇವರು. அல்லேலூಯಾ. ನಿಜವಾದ ದೇವರು ನನ್ನ ದೇವರು. ರೋಮ 9ನೇ ಅಧ್ಯಾಯ, ರೋಮರ್ ಬರೆದಂತ ಪುಸ್ತಕ 9ನೇ ಅಧ್ಯಾಯ 5ನೇ ವಚನ, 5ನೇ ವಚನ, 5ನೇ ವಚನ, 9ನೇ ಅಧ್ಯಾಯ 5ನೇ ವಚನ. ಇವರಿಗೆ ಹಾ. ಸಂಬಂಧಪಟ್ಟವರೇ, ಹ್ಮ್. ಶರೀರ ಸಂಬಂಧವಾಗಿ ಹಾ. ಕ್ರಿಸ್ತನು ಇವರೆಲ್ಲರ ಬಂದವನು. ಹಾ. ಆತನು ಎಲ್ಲದರ ಮೇಲೆ ಇರುವ ಆತನಾಗಿದ್ದಾನೆ. ಎಲ್ಲಾದರ ಮೇಲೆಯೂ ಆತನು ಇರುವಂತನಾಗಿ ಇರುವಂತವನಾಗಿದ್ದಾನೆ. ನಿರಂತರಕ್ಕೂ ಹಾ? ನಿರಂತರಕ್ಕೂ ನಿರಂತರಕ್ಕೂ ಸ್ತುತಿ ಹೊಂದುವ ರಕ್ಷಕ ಸ್ತುತಿ ಹೊಂದುವ ಪಾತ್ರನಾಗಿದ್ದಾನೆ. ನಿರಂತರಕ್ಕೂ. அல்லேலூயா. ಸರ್ವತ್ತಿರ್ಕು ಮೇಲಾಣ ದೇವನ್. ತಮಿಳಿನಲ್ಲಿ ಇದೆ ಹೆಂಗಂತೆ, ಸರ್ವ ಸೃಷ್ಟಿಯಲ್ಲಿಯೂ ನಿಜವಾದ ದೇವರು ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಆಮೇನ್. அல்லேலೂಯಾ. ನನಗೆ ವಾಕ್ಯಗಳನ್ನು ಓದುವಾಗ ಮಾತ್ರ ಸ್ವಲ್ಪ ಒತ್ತು ಕೊಟ್ಟು, ಸಾಥ್ ಕೊಟ್ಟು, ಜೀವ ಕೊಟ್ಟು ವಾಕ್ಯಗಳನ್ನು ಓದಬೇಕಂದ್ರೆ ನನಗಿಷ್ಟ. ಆಮೇನ್. ಅಲ್ಲೆಲ್ಲೂಯಾ. ಅರ್ಥ ಆಯ್ತಾ? ವಾಕ್ಯಕ್ಕೆ ನಾವೇನು ಕೊಡಬೇಕು? ವಾಕ್ಯದಲ್ಲಿ ಏನಿದೆ? ವಾಕ್ಯದಲ್ಲಿ ಏನಿದೆ? ಆ ಜೀವ ಬರಬೇಕಂದ್ರೆ ಆ ಜೀವಕ್ಕೆ ನಾವೇನು ಕೊಡಬೇಕು? ಏನು ಕೊಡಬೇಕು? ಜೀವ ಕೊಡಬೇಕು. ಅಲ್ಲೆಲ್ಲೂಯಾ. ನಾವು ಮಣ್ಣಾಗಿದ್ದೀವಿ. ದೇವರು ನಮ್ಮನ್ನು ಉಂಟು ಮಾಡಿದ ಹೆಂಗಿಂದ ಉಂಟು ಮಾಡಿದ? ಈ ಮಣ್ಣಿಗೆ ದೇವರು ಏನ್ ಮಾಡಿದ? ತನ್ನ ಶ್ವಾಸವನ್ನು ಊದಿ ಜೀವವನ್ನು ಕೊಟ್ಟ. ಆಗ ನಾವೇನಾಗಿವಿ? ಬದುಕುವ ಪ್ರಾಣಿಯಾಗಿವಿ. ವಾಕ್ಯ ಹಂಗೆ ಇದೆ, ಕರೆಕ್ಟ್? ಬದುಕುವ ಪ್ರಾಣಿಯಾಗಿದ್ದೀವಿ. ಅಲ್ಲೆಲ್ಲೂಯಾ. ಅದಕ್ಕೆ ಆ ಪ್ರಾಣಿ ಬುದ್ಧಿ ಇನ್ನೂ ನಮ್ಮಲ್ಲಿ ಇದೆ. ಆಮೇನ್. ಅಲ್ಲೆಲ್ಲೂಯಾ. ಹೌದಾ ಇಲ್ವಾ? ಆಮೇನ್. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಸೊ ಮಣ್ಣಾಗಿರುವಂತ ನಮಗೆ ಜೀವ ಬರಬೇಕಂದ್ರೆ ದೇವರು ಶ್ವಾಸವನ್ನು ಊದಿದ. ಅದೇ ಪ್ರಕಾರವಾಗಿ ಖಾಲಿಯಾಗಿರುವಂತ ಈ ವಾಕ್ಯಕ್ಕೆ ಜೀವ ಬರಬೇಕಂದ್ರೆ ನಾವು ಬಾಯಿನಲ್ಲಿ ಏನು ಕೊಡಬೇಕು? ಅದಕ್ಕೆ ಶ್ವಾಸವನ್ನು ಊದಿ ಜೀವವನ್ನು ಕೊಡಬೇಕು. ಆಮೇನ್. ಅಲ್ಲೂಯ್ಯ. ಇದು ಹಂಗೆ ಇದ್ರೆ ಕೇವಲ ಜಸ್ಟ್ ವಾಕ್ಯ ಅಷ್ಟೇ. ಆದರೆ ಇದಕ್ಕೆ ನಾವು ಓದುವಾಗ ಒತ್ತು ಕೊಡ್ತೀವಲ್ಲ, ಸಾಥ್ ಕೊಡ್ತೀವಲ್ಲ, ಆಗ ಅದಕ್ಕೆ ಜೀವ ಬರುತ್ತೆ. ಅಲ್ಲೆಲ್ಲೂಯ್ಯ. ಆಗ ಅದಕ್ಕೆ ಏನ್ ಬರುತ್ತೆ? ಜೀವ ಬರುತ್ತೆ. ವಾಕ್ಯದಲ್ಲಿ ನಾನು ತಮಿಳಿನಲ್ಲಿ ಓದ್ತೀನಿ ನೋಡ್ರಿ, ನನಗೆ ಕನ್ನಡ ಅಷ್ಟು ಬರೋದಿಲ್ಲ, ತಮಿಳಿನಲ್ಲಿ ನಾನು ಓದ್ತೀನಿ. பிதாக்கள் அவருடையவர்களே, மாமிசத்தின்படி கிறிஸ்துவும் அவர்களில் பிறந்தாரே, இவர் என்றென்றைக்கும் ஸ்தோத்தரிக்கப்பட்ட ಸರ್ವತ್ತಕ್ಕೂ ಮೇಲಾன ದೇವನ್. ಆಮೇನ್. ಹೇಳುವಾಗಲೇ ಆಮೇನ್ ಬರ್ತಾ ಇದೆಯಾ ಅಲ್ವಾ? ಭಾಷೆ ಅರ್ಥ ಆಗುತ್ತೋ ಇಲ್ವೋ? ಆದ್ರೆ ವಾಕ್ಯ ಓದಿ ಮುಗಿಸುವಾಗ ಆಮೇನ್ ಬಂತಾ ಇಲ್ವಾ? ಆಮೇನ್ ಬರುತ್ತಾ ಇಲ್ವಾ? ಆಮೇನ್ ಬಂತಂದ್ರೆ ಜೀವ ಬಂದಿದೆ ಅಂತ ಅರ್ಥ. ಆಮೇನ್. ನಾವು ವಾಕ್ಯ ಓದುವಾಗಲೇ ಇನ್ನೊಬ್ಬರ ಬಾಯಿನಲ್ಲಿ ಆಮೇನ್ ಬರ್ಬೇಕದು. ಅಂದ್ರೆ ವಾಕ್ಯದಲ್ಲಿ ಏನಿದೆ ಅಂತ? ಜೀವ ಇದೆ. ವಾಕ್ಯ ಓದುವಾಗ ನಾವು ಹಂಗೆ ಓದಬೇಕು. ಅಲ್ಲೆಲ್ಲೂಯ್ಯ. ಸುಮ್ಮನೆ ಓದ್ಲಿಕ್ಕೆ ಇದು ಖಾಲಿ ಪುಸ್ತಕ ಅಲ್ಲ, ಇದು ಪವಿತ್ರ ಗ್ರಂಥ, ಜೀವವುಳ್ಳ ವಾಕ್ಯಗಳು ತುಂಬಿರುವಂತ ಪುಸ್ತಕ. ವಾಕ್ಯ ಓದುವಾಗಲೇ ಏನ್ ಕೊಡ್ಬೇಕು ನಾವು ಅದಕ್ಕೆ? ಆಮೇನ್. ಸಾಥ್ ಕೊಡಬೇಕು, ಒತ್ತು ಕೊಡಬೇಕು. ಅಲ್ಲೆಲ್ಲೂಯ್ಯ. ಆ ಒತ್ತು ಕೊಡುವಾಗ ಅದಕ್ಕೆ ಏನ್ ಬರುತ್ತೆ? ಅದಕ್ಕೆ ಏನ್ ಬರುತ್ತೆ? ಜೀವ ಬರುತ್ತೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಸೊ ನಿಜವಾಗ್ಲೂ ವಾಕ್ಯಗಳನ್ನು ದಯವಿಟ್ಟು ಮನೆಯಲ್ಲಿ ಓದ್ರಿ, ಒತ್ತು ಕೊಟ್ಟು ಓದ್ರಿ, ಜೋರಾಗಿ ಓದ್ರಿ. ಆಮೇನ್. ಎಷ್ಟು ಮಟ್ಟಿಗೆ ವಾಕ್ಯಗಳನ್ನ ನಾವು ಬಾಯಿನಲ್ಲಿ ನಾವು ಜೋರಾಗಿ ಓದುತ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ನಾನು ಶಾಲೆ ಪುಸ್ತಕಗಳನ್ನೇ ಜೋರಾಗಿ ಓದುವ ವ್ಯಕ್ತಿ ನಾನು. ಆಮೇನ್. ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ? ಅಂದ ಮೇಲೆ ಜೀವ ಕೊಡುವಂತ ವಾಕ್ಯಗಳನ್ನು ಓದದೇ ಇರ್ತೀನ. ಆಮೇನ್. ಅಲ್ಲೆಲ್ಲೂಯ್ಯ. ಸೊ ವಾಕ್ಯಕ್ಕೆ ಏನ್ ಕೊಡ್ಬೇಕ್ರಿ ನಾವು? ಏನ್ ಕೊಡ್ಬೇಕು? ಅಲ್ಲೆಲ್ಲೂಯ್ಯ. ಸೊ ವಾಕ್ಯ ದಯವಿಟ್ಟು ಏನ್ ಮಾಡ್ರಿ, ಓದುವಾಗ ಹೆಂಗ್ ಓದ್ರಿ? ಜೀವ ಕೊಟ್ಟು ಓದಿಸ್ರಿ. ಅಂದ್ರೆ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಆಮೇನ್. ಅಲ್ಲೆಲ್ಲೂಯ್ಯ. ಸೊ ಅದಕ್ಕೆ ದಿನ ಮನೆಯಲ್ಲಿ ಏನು ಓದ್ಬೇಕು ನಾವು? ವಾಕ್ಯ ಓದ್ಬೇಕು. ನಾವು ದಿನ ವಾಕ್ಯಗಳನ್ನು ಓದುವಾಗ ದೇವರು ನಮಗೇನ್ ಮಾಡ್ತಾನೆ? ಆ ಜೀವ ತುಂಬಿಸ್ತಾನೆ. ನನ್ನ ದೇವರು ನಿಜವಾದ ದೇವರಾಗಿದ್ದಾನೆ, ಸುಳ್ಳಾದ ದೇವರಲ್ಲ. ಇವತ್ತು ಒಂದು ನಾಳೆ ಮಾಯಿಯಾಗಿ ಹೋಗುವಂತ ದೇವರಲ್ಲ, ಎಂದೆಂದಿಗೂ ಇರುವಂತ ಸರ್ವಕ್ಕೂ ಮೇಲಾಗಿರುವಂತ ದೇವರು ನನ್ನ ದೇವರು. ಆಮೇನ್. ಅಲ್ಲೆಲ್ಲೂಯ್ಯ. ಸರ್ವಕ್ಕೂ ಅಂದ್ರೆ ಈ ಲೋಕದಲ್ಲಿ ದೇವರುಗಳಿಂದ ಎನಿಸಿಕೊಂಡವರು ಅನೇಕರಿದ್ದಾರೆ, ಆದ್ರೆ ಎಲ್ಲಾ ದೇವರುಗಳಿಗಿಂತಲೂ ಮೇಲಾದವನು ನನ್ನ ದೇವರಾಗಿದ್ದಾನೆ.
ಆಮೆನ್. ಅಲ್ಲೆಲ್ಲೂ ಯಾಕಂದ್ರೆ ನನ್ನ ದೇವರು ನಿಜವಾದ ದೇವರಾಗಿದ್ದಾನೆ. ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಯೆರೆಮೀಯ 10ನೇ ಅಧ್ಯಾಯ 10ನೇ ವಚನ. ಯೆಹೋವನಾದರೋ ಸತ್ಯ ದೇವರು, ಯೆಹೋವನಾದರೋ ಸತ್ಯ ದೇವರು, ಆತನು ಚೈತನ್ಯ ಸ್ವರೂಪ, ಆತನು ಚೈತನ್ಯ ಸ್ವರೂಪನಾದ ದೇವರು, ಶಾಶ್ವತ ರಾಜನು ಆಗಿದ್ದಾನೆ, ಶಾಶ್ವತ ರಾಜನು ಆಗಿದ್ದಾನೆ. ನಿಜವಾದ ದೇವರಾಗಿದ್ದಾನೆ. ಆದರೆ ಕರ್ತನು ನಿಜವಾದ ದೇವರಾಗಿದ್ದಾನೆ. ಆತನು ಜೀವವುಳ್ಳ ದೇವರಾಗಿದ್ದಾನೆ. ಆತನು ನಿತ್ಯವಾದ ಅರಸನಾಗಿದ್ದಾನೆ. ಆಮೆನ್. తెలుగుನಲ್ಲಿ చదవండి. యెహోవాయే నిజమైన దేవుడు, యెహోవైను నిజమైన దేవుడు, ఆయనే జీవము గల దేవుడు, జీవము గల దేవుడు, సదాకాలము ఆయనే రాజు, సదాకాలము ఆయనే రాజును. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಸದಾಕಾಲವು ಆತನು ನಮಗೇನಾಗಿದ್ದಾನೆ? ಅರಸನಾಗಿದ್ದಾನೆ. ನಿಜವಾದ ದೇವರು ನಮ್ಮ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಎಂತ ದೇವರು ನಮ್ಮ ದೇವರು? ಎಂತ ದೇವರು? ಸೌಂಡ್ ಇಲ್ಲ. ನನ್ನ ಮಕ್ಕಳ ಎಲ್ಲೋ ಬೇರೆ ಲೋಕಕ್ಕೆ ಹೋಗಿರಿ ಅನ್ಸತ್ತ. ಆಮೆನ್. ಹಲ್ಲೆಲೂಯಾ. ಬರ್ರಿ, ಬೇರೆ ಲೋಕಕ್ಕೆ ಹೋಗ್ಬಿಡ್ರಿ. ಸೈತಾನ್ ಲೋಕ ಅದಲ್ಲ, ನಿಜವಾದ ಲೋಕ ಇದು. ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರು ಎಂತ ದೇವರು? ಎಂತ ದೇವರಾಗಿದ್ದಾನೆ? ನಿಜವಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸುಳ್ಳಾದ ದೇವರಲ್ಲ. ನನ್ನ ದೇವರು ಹೇಳಿದ್ರೆ ಹೇಳಿದ್ದೆ, ಮಾಡಿದ್ರೆ ಮಾಡೇ ಮಾಡುತ್ತಾನೆ. ಅಲ್ಲಲ್ಲಿ ಯಾಕಂದ್ರೆ ನನ್ನ ದೇವರು ನಿಜವಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. 1ನೇ ಥೆಸಲೋನಿಕರಿಗೆ ಬರೆದಂತ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳೋಣ. 1ನೇ ಥೆಸಲೋನಿಕರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂತ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದ್ದೀರೋ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಜೀವವುಳ್ಳ ಸತ್ಯ ದೇವರನ್ನು ಏನ್ ಮಾಡ್ಬೇಕಂತ ನೀವು ಸೇವಿಸಬೇಕು. ಆಮೆನ್. ಹಲ್ಲೆಲೂಯಾ. ಜೀವವುಳ್ಳ ಸತ್ಯ ದೇವರು, ನಿಜವಾದ ದೇವರು, ಆತನ ಏನ್ ಮಾಡ್ಬೇಕು? ನೀವು ಸೇವಿಸಬೇಕು. ಅಂದ್ರೆ ನಿಜವಾದ ದೇವರನ್ನ ಸೇವಿಸಬೇಕಂದ್ರೆ ಯಾವುದನ್ನು ಬಿಡಬೇಕಂತೆ? ಸುಳ್ಳನ್ನು ಬಿಡಬೇಕು. ಈ ಲೋಕದಲ್ಲಿ ಏನೇನಾದ್ರು ಸುಳ್ಳು ಅಂತ ನಮಗೆ ಗೊತ್ತಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಏನೇನಾದ್ರು ಸುಳ್ಳು ಅಂತೇಳಿ ನಮಗೆ ಗೊತ್ತಿದೆ. ಸುಳ್ಳಾದವುಗಳನ್ನ ಏನ್ ಮಾಡ್ಬೇಕಂತ ನಾವು ಬಿಟ್ಟು ಬಿಟ್ಟು ನಿಜವಾದ ದೇವರನ್ನ ಏನ್ ಮಾಡ್ಬೇಕು? ನಾವು ಸೇವಿಸುವಂತವರಾಗಿರಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನನ್ನ ದೇವರು ನಿಜವಾದ ದೇವರು, ಸತ್ಯವುಳ್ಳ ದೇವರು, ಜೀವ ಸ್ವರೂಪನಾದ ದೇವರು. ದಾವೀದನು ಬಂದು ನಿಂತು ಹೇಳುವಾಗ ಎಂತ ಮಾತು ಹೇಳ್ತಾ ಇದ್ದಾನೆ? ಎಂತ ಮಾತು ಹೇಳ್ತಾ ಇದ್ದಾನೆ? ಗೋಳಿಯತನ ಬಂದು ದಾವೀದನು ಬಂದು ನಿಂತಾಗ, ನೀನಾದ್ರೂ ಏನೇನೋ ತಗೊಂಡು ನಿಂತಿದ್ಯಪ್ಪ, ನಾನಾದರೂ ನೀನು ನಿಂದಿಸ್ತಾ ಇದೆಯಲ್ಲ, ಆ ನಿಂದಿಸುವಂತ ನಿಜವಾದ ದೇವರ ಸೈನ್ಯಗಳನ್ನ ಒಡೆಯನ ಹೆಸರಿನಲ್ಲಿ ಬಂದು ನಿಂತಿದ್ದೇನೆ ಎಂಬುದಾಗಿ ಹೇಳಿದ. ಆಮೆನ್. ಯಾಕಂದ್ರೆ ನನ್ನ ದೇವರು ನಿಜವಾದ ದೇವರಾಗಿದ್ದಾನೆ, ಸುಳ್ಳಾದ ದೇವರಲ್ಲ. ಹಲ್ಲೆಲೂಯಾ. ನನ್ನ ದೇವರೇ ಇಲ್ರಿ, ಸುಳ್ಳಾದವನಲ್ಲ, ನಿಜವಾದ ದೇವರಾಗಿದ್ದಾನೆ. ಆ ನಿಜವಾದ ದೇವರು ನಾನು ಏನ್ ಮಾಡಬೇಕು? ಸೇವಿಸುವಂತವನಾಗಿರ್ಬೇಕು. ಅದಕ್ಕೆ ಯೋಶುವ ಹೇಳ್ತಾ ಇದ್ದಾನೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತೆ? ನೀವಾದ್ರೆ ಏನೋ ಮಾಡ್ರಪ್ಪ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ಆಮೇಲೆ ನಮ್ಮ ನಿಜವಾದ ದೇವರನ್ನ ಏನ್ ಮಾಡುತ್ತೇವೆ? ನಾವು ಸೇವಿಸುತ್ತೇವೆ. ಎಂತ ಧೈರ್ಯ! ಎಲ್ಲರೂ ದಾರಿ ತಪ್ಪಿ ಬೇರೆ ಕಡೆ ಹೋಗ್ಬಿಟ್ರು. ಆಗ ಇವನು ಹೇಳುವಂತ ಮಾತುಗಳು, ನೀವೇನೋ ಮಾಡ್ರಪ್ಪ, ನಾನಾದರೂ ನನ್ನ ಕುಟುಂಬವಾದರೂ ನಿಜವಾದ ದೇವರನ್ನೇ ಆರಾಧಿಸುತ್ತೇವೆ. ಆಮೆನ್. ನನ್ನ ದೇವರು ಎಂತ ದೇವರ್ರಿ? ನಿಜವಾದ ದೇವರು. ಹಲ್ಲೆಲೂಯಾ. ಸುಳ್ಳಾದ ದೇವರಲ್ಲ, ವ್ಯರ್ಥವಾದ ದೇವರಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತ ದೇವರಲ್ಲ, ಮಾಟ ಮಂತ್ರ ಮಾಡುವಂತ ದೇವರಲ್ಲ, ವಶೀಕರಣ ಮಾಡುವಂತ ದೇವರಲ್ಲ. ಹಲ್ಲೆಲೂಯಾ. ಎಲ್ಲದಕ್ಕೂ ದೇವರ ಅದಾವ ಈ ಲೋಕದಲ್ಲಿ, ಹೌದಾ ಇಲ್ವಾ? ಮಾಟ ಮಂತ್ರಗಳನ್ನು ಮಾಡ್ಲಿಕ್ಕೂ, ವಶೀಕರಣ ಮಾಡ್ಲಿಕ್ಕೂ ಅನೇಕರಿಗೆ ಒಂದೊಂದು ದೇವರುಗಳು ಅದಾವ, ಹೌದಾ ಇಲ್ವಾ ಈ ಲೋಕದಲ್ಲಿ? ಆದ್ರೆ ನನ್ನ ದೇವರು ನಿಜವಾದ ದೇವರು. ಹಲ್ಲೆಲೂಯಾ. ಆ ವಶೀಕರಣ ಎಷ್ಟು ದಿನಕ್ಕೆ ಇರುತ್ತೆ? ನಮ್ಮ ಸಭೆಯಲ್ಲಿ ಆರಂಭ ಕಾಲಘಟ್ಟದಲ್ಲಿ ಒಬ್ಬ ಅಮ್ಮ ಬರ್ತಿದ್ಲು. ನನ್ನ ಗಂಡ ನನ್ನ ಹತ್ರ ಬರಬೇಕಂತ ಪ್ರೇಯರ್ ಮಾಡಲಿ ಅಂದರು. ಪ್ರೇಯರ್ ಮಾಡ್ತಾ ಇದ್ದೀವಿ, ಹೇಳಿದ್ದೀವಿ, ಬರ್ತಾನೆ ತಡೀರಿ, ನಿಮ್ಮ ಗಂಡ ಬರ್ತಾನೆ ತಡೀರಿ ಅಂತೇಳಿ. ಹಿಂಗೆ ಪ್ರೇಯರ್ ಮಾಡಿಸ್ಕೊಂಡೇ ಎಷ್ಟು ದಿನಗಳು ಕಳೆದಲು. ಸ್ವಲ್ಪ ದಿನ ಬಿಟ್ಟ ಮೇಲೆ ಎಲ್ಲಿ ಮಾಡಿದ್ಲು? ಬೇರೆ ಕಡೆ ಹೋದ್ಲು. ಎಲ್ಲಿ ಮಾಂತ್ರ ಈಗ ಮಾಡ್ತಾರಲ್ಲ ಅವ್ರ ಕಡೆ ಹೋಗಿ
ಎಲ್ಲೇನೋ ಮಾಡಿಕೊಂಡು ಮಾಡಿ ಬಂದ್ಲು. ಅವನು ಹೇಳಿದ 1 ವಾರದಲ್ಲಿ ನಿನ್ನ ಗಂಡ ಬರ್ತಾನೆ, 1 ವಾರದಲ್ಲಿ ನಿನ್ನ ಗಂಡ ಬರ್ತಾನಂತೆ. ಅವಳು ಹೌದಾ ಅಂತೇಳಿ ಅವಳು ಖುಷಿಯಿಂದ ಏನು ಮಾಡ್ಬಿಟ್ಲು, ಬಂದ್ಲು. ಕರೆಕ್ಟಾಗಿ 1 ವಾರಕ್ಕೆ ಅವನ ಗಂಡ ಏನು ಮಾಡಿದ, ಬಂದ. 1 ವಾರಕ್ಕೆ ಅವನ ಗಂಡ ಬಂದ. ಆದ್ರೆ 1 ದಿನ ಅವಳ ಜೊತೆಗಿರ್ಲಿಲ್ಲ. ಗಂಡ ಬಂದು ಜಗಳ ಮಾಡಿ ಶಾಶ್ವತವಾಗಿ ಬಿಟ್ಟು ಹೋಗ್ಬಿಟ್ಟ. ಅರ್ಥ ಆಯ್ತಾ? ನಿಜ ದೇವರನ್ನ ಆರಾಧನೆ ಮಾಡುವಂತ ನಾವುಗಳು ಏನ್ ಮಾಡಬಾರ್ದು, ಮಾಟ ಮಂತ್ರ ಹೇಳಿಕೆ ಇದಕ್ಕೆಲೆಗೆ ಹೋಗ್ಬಾರ್ದು. ನನ್ನ ದೇವರು ನಿಜವಾದ ದೇವರು. ಕೊಟ್ರೆ ಶಾಶ್ವತವಾಗಿ ಕೊಡುತ್ತಾನೆ. ಅಲ್ಲೆಲ್ಲೋ ದೇವ್ರು ಕೊಟ್ರೆ ಹೆಂಗ್ ಕೊಡ್ತಾನ್ರಿ? ಶಾಶ್ವತವಾದದನ್ನ ಕೊಡುತ್ತಾನೆ. ನಾವು ನಂಬಿದ್ವಿ ಪ್ರೇಯರ್ ಮಾಡಮ್ಮ ಅಂತೇಳಿ. ಅವಳು ಪ್ರೇಯರ್ ಮಾಡ್ಕೊಂಡಿದ್ದಿದ್ರೆ ಅವನ ಗಂಡ ಬಂದಿದ್ರೆ ತಿರುಗಿ ಏನ್ ಮಾಡ್ತಿದ್ದಿಲ್ಲ, ಹೋಗ್ತಿದ್ದಿಲ್ಲ. ಆದ್ರೆ ಅವಳು ಇದನ್ನ ಬಿಟ್ಟು ಎಲ್ಲಿ ಮಾಡಿದ್ಲು? ಅಲ್ಲಲ್ಲೋಯ್ಯ, ಮಾಟ ಮಂತ್ರಗಳನ್ನು ಜಯಿಸುವಂತ ದೇವ ನನ್ನ ದೇವರಾಗಿದ್ದ. ಯಾವ ಮಾಟವು ಶಕುನವು ನನ್ನ ದೇವರ ಮುಂದೆ ನಿಂತುಕೊಳ್ಳೋದೇ ಇಲ್ಲ. ಅಲ್ಲೇಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಆದಾಗ ನನ್ನ ದೇವರು ನಿಜವಾದ ದೇವರಾಗಿದ್ದ. ದೇವರ ಹೆಸರಿನಲ್ಲಿ ಏನ್ ಬೇಕಂದ್ರೆ ಕೇಳಿರಿ, ಆತ ನಿಮಗೆ ಕೊಡುತ್ತಾನೆ ಅಂತ ವಾಕ್ಯದಲ್ಲಿ ಇದೆ. ಆಮೇಲೆ ಯಾಕಂದ್ರೆ ನನ್ನ ದೇವರ ಹೆಸರು ನಿಜವಾದ ದೇವರ ಹೆಸರಾಗಿದೆ. ಅಲ್ಲೇಲೂಯ್ಯ. ಆದ ಕಾರಣ ಪ್ರಿಯರೇ, ನನ್ನ ದೇವರು ಪಕ್ಕದಲ್ಲಿದ್ದವರಿಗೆ ಹೇಳಿ, ನನ್ನ ದೇವರು ನಿಜವಾದ ದೇವರಾಗಿದ್ದಾರೆ. ವಾಕ್ಯ ಮುಂದುವರಿಸೋಣ. ಎಬ್ರಿಯ ಪುಸ್ತಕ 7ನೇ ಅಧ್ಯಾಯ 21ನೇ ವಚನ. ಎಬ್ರಿಯ ಪುಸ್ತಕ 7ನೇ ಅಧ್ಯಾಯ 21ನೇ ವಚನ. ಇದಲ್ಲದೆ ಲೇವಿಯರು ಆಣೆ ಇಲ್ಲದೆ ಯಾಜಕರಾದರು, ಆತನಾದರೂ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು. ದೇವರು ಆತನಿಗೆ, ನೀನು ಸದಾ ಕಾಲವು ಯಾಜಕನಾಗಿದ್ದೀ ಎಂದು ಕರ್ತನೆಂಬ ನಾನು ಆಣೆಯಿಟ್ಟು ನುಡಿದೆನು, ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದನಲ್ಲ. ಯೇಸು ಆಣೆಯೊಡನೆ ಯಾಜಕನಾದುದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ಎಷ್ಟೋ ಒಡಂಬಡಿಕೆಗೆ ಆತನು ಏನಾಗಿದ್ದನು? ಹೊಣೆಗಾರನಾಗಿದ್ದನು. ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಹೋದ್ರೆ ಅದನ್ನ 23ನೇ ವಚನ 23-24 ಮಾತ್ರ. ಅವರು ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣಕಾಲದಿಂದ ನಿಜವಾಗಿಯೂ ಅವರಲ್ಲಿ ಯಾಜಕರಾದವರು ಅನೇಕರು, ಈತನಾದರೂ ಸದಾ ಕಾಲವೂ ಇರುವ, ಬದಲಾವಣೆ ಆಗದೇ ಇರುವ ಯಾಜಕತ್ವವನ್ನು ಹೊಂದಿದ್ದಾನೆ. ಯಾರೀತನು? ಈತನು ಅಂತ ಬರೆದಿದ್ದಲ್ಲ. ಈತನು ಯಾರು? ಸ್ವಲ್ಪ ಜೋರಾಗಿ ಯೇಸು ಕ್ರಿಸ್ತನು. ಈತನೇ ನಿಜವಾದ ಯಾಜಕನು, ಶಾಶ್ವತವಾಗಿರುವಂತಹ ಒಡಂಬಡಿಕೆಗೆ ಅರಸನು. ಆತನಲ್ಲಿ ಇರುವಂತಹ ಎಂದಿಗೆ ಏನಾಗೋದಿಲ್ಲ, ಬದಲಾವಣೆ ಆಗೋದೇ ಇಲ್ಲ. ಶಾಶ್ವತವಾದ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡುವಂತ ನಿಜವಾದ ಯಾಜಕನು. ನನ್ನ ದೇವರು ಏನಾಗಿದ್ದಾನ್ರಿ? ನಿಜವಾದ ಯಾಜಕರು. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಈ ಲೋಕದಲ್ಲಿ ಯಾಜಕರು ಅಂತ ಹೆಸರು ಅನೇಕರಿಗೆ ಇರಬಹುದು, ಅದು ನನ್ನ ದೇವರು ಎಂತವನಾಗಿದ್ದಾನೆ? ನಿಜವಾದ ಯಾಜಕನಾಗಿದ್ದಾನೆ. ಅದೇ ವಾಕ್ಯದಲ್ಲಿ ಓದೋಣ. 3ನೇ ಅಧ್ಯಾಯ 1ನೇ ವಚನ. ಎಬ್ರಿಯ ಪುಸ್ತಕ 3:1. ನಾವು ಒಪ್ಪಿಕೊಂಡಿರುವ ಅಪೊಸ್ತಲರನ್ನು, ಮಹಾಯಾಜಕರನ್ನು ಆಗಿರುವ ಯೇಸು ಕ್ರಿಸ್ತವನ್ನು ಗಮನಿಸಿ ನೋಡಿರಿ. ಆಮೇಲೆ ಹೆಂಗ್ ನೋಡ್ಬೇಕಂತೆ? ಗಮನಿಸಿ ನೋಡ್ಬೇಕು. ಯಾರು? ನನ್ನ ದೇವರು ನಿಜವಾದ ಯಾಜಕನಾಗಿದ್ದಾನೆ, ನಿಜವಾದ ಅಪೊಸ್ತಲನಾಗಿದ್ದಾನೆ, ನಿಜವಾದ ಸೇವಕನಾಗಿದ್ದಾನೆ. ಅಲ್ಲೇಲೂಯ್ಯ. ಆ ನಿಜವಾದ ಅಪೊಸ್ತಲನಾಗಿರುವಂತ ಮಹಾಯಾಜಕನನ್ನು ಏನ್ ಮಾಡ್ಬೇಕು? ನಾವು ಗಮನಿಸಿ ನೋಡ್ಬೇಕು. ಅಲ್ಲೇಲೂಯ್ಯ. ಈ ಲೋಕದ ಯಾಜಕರುಗಳು ಜಸ್ಟ್ ಬೇಡ್ಲಿಕ್ಕೆ ಅಷ್ಟೇ, ಜಸ್ಟ್ ಪ್ರಾರ್ಥನೆ ಮಾಡ್ಲಿಕ್ಕೆ ಅಷ್ಟೇ. ಆದ್ರೆ ಕಾರ್ಯ ಮಾಡೋದು ಯಾರು? ನಿಜವಾದ ಯಾಜಕನು. ಅಲ್ಲೇಲೂಯ್ಯ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಏನು ಕೆಲಸ ಮಾಡ್ತಾ ಇದ್ರು? ನೀವೇನಾದ್ರು ತಗೊಂಡ್ ಬಂದು ಕೊಟ್ರೆ ಅದನ್ನ ಬಡಿ ಕೊಟ್ಟು ತಗೊಂಡೋಗಿ ರಕ್ತವನ್ನು ಯಾರ ಹತ್ರ ಕೊಡ್ತಿದ್ರು? ಮಹಾಪರಿಶುದ್ಧ ಸ್ಥಳಗಳ ಒಳಗೆ ಹೋಗಿ ಮಂಜೂಷದ ಮೇಲೆ ಹಾಕಿ ಬರ್ತಾ ಇದ್ರು. ಈ ಕೆಲಸ ಮಾಡಿದ ಯಾರು? ಯಾಜಕರು. ಆದರೆ ನಿಜವಾದ ಯಾಜಕ ಏನ್ ಮಾಡಿದ?
ತನ್ನನ್ನು ತಾನೇ ಬಲಿಯಾಗಿ ಕೊಟ್ಟ. ನಿಜವಾದ ಯಾಜಕ ಏನ್ ಮಾಡಿದ? ತನ್ನನ್ನು ತಾನೇ ಬಲಿಯಾಗಿ ಕೊಟ್ಟ. ನನ್ನ ದೇವರು ನಿಜವಾದ ಯಾಜಕನು. ಆಮೆನ್. ಹಲ್ಲೆಲೂಯಾ. ನಿಜವಾದ ಯಾಜಕನಿಂದ ಇವತ್ತು ನಾನು ಬದುಕಿದ್ದೇನೆ. ಹಲ್ಲೆಲೂಯಾ. ಯಾವುದೇ ಪ್ರಾಣಿ ಬೇಡ, ಪಕ್ಷಿ ಬೇಡ, ಕೋಳಿ ಬೇಡ, ದನ ಬೇಡ, ಎಮ್ಮೆ ಬೇಡ, ಆತನೇ ನಮಗಾಗಿ ಬಲಿಯಾಗಿದ್ದಾನೆ. ನಿಜವಾದ ಯಾಜಕ ಯಜ್ಞವನ್ನು ದೇವರು ನಮಗಾಗಿ ಅರ್ಪಿಸಿದ್ದಾನೆ. ಹಲ್ಲೆಲೂಯಾ. ನಿಜವಾದ ಯಾಜಕನು. ಹಲ್ಲೆಲೂಯಾ. ನಿಮ್ಮ ಸೇವಕರು ನೋಡಬೇಡ್ರಿ, ಅಪೊಸ್ತಲರನ್ನು ನೋಡಬೇಡ್ರಿ, ಈ ಲೋಕದ ಮನುಷ್ಯರು ನೋಡಬೇಡ್ರಿ, ನಿಜವಾದ ಯಾಜಕನಾಗಿರುವಂತ ದೇವರನ್ನ ಗಮನಿಸಿ ನೋಡ್ರಿ. ಹಾಗೆ ಚೆನ್ನಾಗಿದೆ ನೋಡ್ರಿ. ಅಪೊಸ್ತಲನಾಗಿಯೂ ನಿಜವಾದ ಮಹಾಯಾಜಕನಾಗಿಯೂ ಇರುವಂತ ಯೇಸು ಕ್ರಿಸ್ತನನ್ನು ಗಮನಿಸಿ ನೋಡ್ರಿ ಅಂತ ವಾಕ್ಯ ಇದೆ. ಇವತ್ತು ನಾವು ಯಾರನ್ನ ಗಮನಿಸ್ತಾ ಇದ್ದೇವೆ? ಮನುಷ್ಯನ ಬೋಧನೆ, ಮನುಷ್ಯನ ಬೋಧನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯನ ಬೋಧನೆಯಲ್ಲಿ ತಪ್ಪಿದೆ ಪ್ರಿಯರೇ. ಮನುಷ್ಯನ ಬೋಧನೆಯಲ್ಲಿ ಸುಳ್ಳಿದೆ. ಮನುಷ್ಯನ ತನಗೆ ಬೇಕಾಗಿರುವಂತ ಸಿದ್ಧಾಂತಗಳನ್ನ ಏನ್ ಮಾಡಿಕೊಂಡಿರ್ತಾನೆ. ಅದು ನಿಜವಾದ ದೇವರು ಆತನ ಮಹಾಯಾಜಕನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇವತ್ತು ನಾವು ಯಾರ ಬೋಧನೆಗೆ ಒಳಗಾಗಬಾರದು? ಮನುಷ್ಯನ ಬೋಧನೆಗೆ ಒಳಗಾಗಬಾರದು. ಹಲ್ಲೆಲೂಯಾ. ಮನುಷ್ಯ ಏನ್ ಮಾಡ್ತಾನೆ? ಸಂದರ್ಭಕ್ಕೆ ತಕ್ಕ ಹಾಗೆ ಅವನು ಏನ್ ಮಾಡ್ತಾನೆ? ಮಾತುಗಳನ್ನ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಆದರೆ ದೇವರು ಎಂದಿಗೂ ಬದಲಾಗದೇ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಿಜವಾದ ಯಾಜಕನನ್ನು ಏನ್ ಮಾಡ್ಬೇಕು? ನಾವು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಹೌದಾ ಇಲ್ವಾ? ಇವತ್ತು ನಾನಿಲ್ಲ ಅಂದ್ರೆ ಇನ್ನೊಬ್ಬ ಬಂದು ಏನೋ ಒಂದು ಬೋಧನೆ ಮಾಡ್ತಾನೆ. ಆವಾಗ ನೀವೇನ್ ಮಾಡ್ತೀರಿ? ಅವನ ಬೋಧನೆ ಒಳಗೆ ಹೋಗ್ತೀರಿ. ಆಮೇಲೆ ಹೌದಾ ಇಲ್ವಾ? ಅದಕ್ಕೆ ಎಂದಿಗೂ ಬದಲಾಗದೇ ಇರುವಂತ ಒಂದೇ ಬೋಧನೆ ಮಹಾಯಾಜಕನ ಬೋಧನೆ. ಆತನ ಬೋಧನೆಯಲ್ಲಿ ನೆಲೆಗೊಂಡಿರ್ಬೇಕು. ಅದಕ್ಕೆ ಅಪೊಸ್ತಲನು ಅವನೇ, ಸೇವಕನು ಅವನೇ, ಮಹಾಯಾಜಕನು ಅವನೇ ಎಂಬುದಾಗಿ ವಾಕ್ಯದಲ್ಲಿ ಇದೆ. ಅದಕ್ಕೆ ಪೌಲನು ಕೂಡ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದೀನೋ, ನಾನು ಕ್ರಿಸ್ತನ ಹಿಂಬಾಲಿಸೋ ಪ್ರಕಾರವಾಗಿ ನೀವು ನನ್ನ ಹಿಂಬಾಲಿಸ್ರಿ, ಅದನ್ನು ಬಿಟ್ಟು ಬೇರೆ ಯಾವ್ದನ್ನ ಹಿಂಬಾಲಿಸೋಕೆ ಹೋಗ್ಬೇಡ್ರಿ. ಆಮೇಲೆ ಅಪೊಸ್ತಲರ ಕಾಲದಲ್ಲಿ ಅನೇಕ ಪಂಗಡಗಳಿತ್ತು. ಸಭೆಗಳು ಒಡೆಯಲ್ಪಡ್ತಾ ಇತ್ತು, ಚದಲ್ಪಡ್ತಾ ಇತ್ತು. ನಿನ್ನ ಬೋಧನೆ ಬೇರೆ, ನನ್ನ ಬೋಧನೆ ಬೇರೆ. ಯಾರು ದೇವರ ರಾಜ್ಯವನ್ನ ಕಟ್ಟೋದಿಲ್ಲ. ದೇವರ ರಾಜ್ಯವನ್ನ ಚೂರು ಮಾಡ್ಲಿಕ್ಕೆ ಕಾಯ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವುದೇ ಪಂಗಡಗಳನ್ನು ಉಂಟು ಮಾಡಿದ್ನ? ಯಾವುದೇ ಸಿದ್ಧಾಂತಗಳನ್ನು ಉಂಟು ಮಾಡಿದ್ನ? ಯಾರನ್ನ ತಿರಸ್ಕಾರ ಮಾಡಿದ್ನ? ಯೇಸು ಕ್ರಿಸ್ತನ್ ಬೇಕಾಗಿರೋದು ನಮ್ಮ ಒಳಗಿರುವಂತ ಆತ್ಮ. ಹಲ್ಲೆಲೂಯಾ. ಎಲ್ಲರನ್ನು ಒಂದಾಗಿ ಆತನ ಏನ್ ಮಾಡ್ತಾ ಇದ್ದ? ಕರ್ಕೊಂಡು ಹೋಗ್ತಾ ಇದ್ದ. ನನಗೋಸ್ಕರ ಅಳುಬೇಡ್ರಿ ಅಂತ ಹೇಳಿದ. ಹಲ್ಲೆಲೂಯಾ. ನನಗೋಸ್ಕರ ನೀವು ಅಳುಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳ್ರಿ ಅಂತ ಹೇಳಿದ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ನಿಜವಾದ ಯಾಜಕನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆ ನಿಜವಾದ ವಾಕ್ಯ ಓದಿಕೊಡೋಣ. ಅದೇ ಎಬ್ರಿಯ ಪುಸ್ತಕ 4ನೇ ಅಧ್ಯಾಯ 14ನೇ ವಚನ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಅದನ್ನ ಅಂಟಿಕೊಂಡಿರೋಣ. ಎಂತ ಯಾಜಕನು ಅವನು? ಶ್ರೇಷ್ಠ ಮಹಾಯಾಜಕನು. ಎಲ್ಲಿ ಹೋಗಿದ್ದಾನ ಅವನು? ಆಕಾಶಗಳನ್ನ ದಾಟಿ ಪರಲೋಕಕ್ಕೆ ಏರಿ ಹೋಗಿದ್ದ ಒಬ್ಬನೇ ಒಬ್ಬ ಯಾಜಕನು. ಆಮೇಲೆ ನಾನೇನು ಪರಲೋಕ ರಾಜ್ಯ ಹೋಗಿ ಬಂದಿನ? ನಾ ದೇವರು ನೋಡಿದ್ದೀನ? ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರು ಇಲ್ಲ ಪ್ರಿಯ. ತನ್ನ ಶ್ರೇಷ್ಠರಾಗಿ ಭಾವಿಸುವ ಯಾರು ಎಲ್ಲಿ ಹೋಗಿರೋದಿಲ್ಲ. ಪರಲೋಕ ರಾಜ್ಯದಲ್ಲಿ ದೊಡ್ಡ ಕಾರ್ಯಗಳು 2-3 ಕಾಣುತ್ತಂತೆ. ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ಹೋದ ಮೇಲೆ ದೊಡ್ಡ ಶಾಕ್ಗಳಿರುತ್ತಂತೆ. ಏನ್ ಗೊತ್ತಾ? ಏನ್ ಶಾಕ್ ಇರುತ್ತೆ? ನೇತ್ರವ ಹೇಳಿ, ಏನ್ ಶಾಕ್ ಇರುತ್ತೆ? ಏನೋ ಸಾಕ್, ಬೇಗ ಮುಗಿಸ್ರಿ ಅಪ್ಪ, ನಮಗೆಲ್ಲ ಅಂಗಡಿ ಹಚ್ಚಬೇಕಂತೀರ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ದೊಡ್ಡ ಶಾಕ್ಗಳಿರುತ್ತಂತೆ. ಆಮೇನ್. ಹಲ್ಲೆಲೂಯಾ. ಏನ್ ಶಾಕ್ ಗೊತ್ತಾರ? ಅದು ಪರಲೋಕ ರಾಜ್ಯದಲ್ಲಿ ಇರೋದು. ಹಲ್ಲೆಲೂಯಾ. ಪರಲೋಕ ರಾಜ್ಯದಾಗ ಹೋದ ಮೇಲೆ ನಮಗೆ ದೊಡ್ಡ ಶಾಕ್ ಏನಂತ ಹೇಳಿದ್ರೆ, ಇವರೆಲ್ಲ ಪರಲೋಕ ರಾಜ್ಯ ಬಂದಿದ್ದಾರ ಅಂತ ಹೇಳ್ತೀವಿ. ಆಮೇಲೆ ಅದರ ಅರ್ಥ ಏನ? ಈ ಲೋಕದಲ್ಲಿ ನಾವು ಕೆಲವೊಬ್ಬರನ್ನ ಜಡ್ಜ್ ಮಾಡಿರ್ತೀವಿ. ನೀಲ್ಲ ಪರಲೋಕ ಬರೋಂಗಿಲ್ಲ, ನೀನೆಲ್ಲ ನರಕಕ್ಕೆ ಹೋಗೋವಣ, ನೀನೆಲ್ಲ ಅಲ್ಲಿ ಹೋಗೋವಣ ಅಂತ ಕೆಲವರೆಲ್ಲ ನಾವು ಮಾತಾಡಿರ್ತೀವಲ್ಲ. ಅವರೆಲ್ಲರೂ ಎಲ್ಲಿರ್ತಾರ?
ನಮಗಿಂತ ಅವ್ರು ಕರೆಕ್ಟಾಗಿ ನಡೆದು ಅಲ್ಲಿ ಬಂದಿರ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅವಾಗ ದೊಡ್ಡ ಸಾಕು, ಅಯ್ಯಯ್ಯೋ ನೋಡ್ರಪ್ಪ ಇವರೆಲ್ಲ ಪರಲೋಕ ರಾಜ್ಯ ಬರ್ಲಿಕ್ಕೆ ಯೋಗ್ಯತೆ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಇವರೆಲ್ಲ ಪರಲೋಕ ರಾಜ್ಯದಲ್ಲಿ ಇದಾರಲ್ಲ ಅಂತೇಳಿ ದೊಡ್ಡ ಶಾಕ್ ಇರತ್ತೆ ನಮಗೆ. ನಿಮಗಿಂತ ಅವ್ರು ಏನಾಗಿರ್ತಾರ, ನಿಮಗಿಂತ ಮುಂಚೆ ಹೋಗಿ ಪರಲೋಕ ರಾಜ್ಯದ ಜಾಗ ಹಿಡಿದಿರ್ತಾರೆ, ನಿಮಗಿಂತ ನೀತಿವಂತರಾಗಿದ್ದಿರ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಒಂದು ಎರಡನೇ ದೊಡ್ಡ ಶಾಕ್ ಏನ್ ಗೊತ್ತಾ? ಎರಡನೇ ದೊಡ್ಡ ಶಾಕ್ ಏನ್ ಗೊತ್ತಾ? ನಾನು ಪರಲೋಕ ರಾಜ್ಯದಲ್ಲಿ ಬಂದಿದ್ದೀನಿ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ನಾನು ಎಲ್ಲಿದ್ದೀನಿ? ಆ ದೊಡ್ಡ ಶಾಕೆ. ಯಾಕಂದ್ರೆ ಪರಲೋಕ ರಾಜ್ಯ ಹೋಗ್ತೀವಿ ಅಂತ ಗ್ಯಾರಂಟಿ ಯಾರಿಗೂ ಇಲ್ಲ. ಆಮೇನ್. ಕೊನೆಯವರೆಗೆ ತಾಳುವವನೇ ರಕ್ಷಣೆ ಹೊಂದುತ್ತಾನೆ. ಹಲ್ಲೆಲೂಯ. ನಾವು ಕೊನೆಯವರೆಗೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದ್ ವೇಳೆ ಇದ್ದೀವಂದ್ರೆ ಸೋತ್ರ ಪರಲೋಕ ರಾಜ್ಯದಲ್ಲಿ ಇರ್ತೀವಿ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಯಾಕಂದ್ರೆ ನನ್ನ ದೇವರು ಆಕಾಶಗಳನ್ನು ದಾಟಿ ಹೋಗಿರುವಂತ ಉನ್ನತವಾದ ಶ್ರೇಷ್ಠವಾದ ಮಹಾಯಾಜಕನಾಗಿದ್ದಾನೆ. ಆಮೇಲೆ ಅದೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯ 2ನೇ ವಚನ, 8ನೇ ಅಧ್ಯಾಯ 2ನೇ ವಚನ, ಹಾ, ಪವಿತ್ರ ಸ್ಥಳದಲ್ಲಿಯೂ ಅಂದರೆ ಮನುಷ್ಯರಿಂದ ಅಲ್ಲ, ಕರ್ತನೇ ಹಾಕಿದ ನಿಜವಾದ ಗುಡಾರದಲ್ಲಿ ಸೇವೆ ಮಾಡುವ ನಿಜವಾದ ಯಾಜಕನಾಗಿದ್ದಾನೆ. ನಿಜವಾದ ಗುಡಾರದಲ್ಲಿ ಸೇವೆ ಮಾಡುವಂತ ನಿಜವಾದ ಯಾಜಕನಾಗಿದ್ದಾನೆ. ಯಾರ್ರೀ? ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಅಲ್ಲಿ ನಾವು ಇದೆಲ್ಲ ನಿಜವಾದ ಗುಡಾರನ, ನಿಜವಾದ ಗುಡಾರನ. ಅಪೊಸ್ತಲ ಪೌಲನು ಎಷ್ಟು ಸಭೆಗಳನ್ನು ಸ್ಥಾಪನೆ ಮಾಡಿದ? ಒಂದು ಸಭೆ ಇವತ್ತಿದೆಯಾ? ಏನು ಸಂತೋಷ ಇದೆಯಾ? ಆಮೇಲೆ ಎಷ್ಟೋ ಸಭೆಗಳು ಬಿದ್ದು ಹೋಗಿದೆ. ಯೇಸು ಸ್ವಾಮಿನೇ ಹೇಳಿದಾನೆ, ಈ ಆಲಯಗಳು ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಇಲ್ಲದ ಹಾಗೆ ಬಿದ್ದು ಹೋಗುತ್ತೆ ಅಂತೇಳಿ. ಸಾಲಮೋನ ಕಟ್ಟಿದ ಆಲಯ ಎಂತ ದೊಡ್ಡದು ಇದೆಯಾ ಇವತ್ತು? ಆಮೇಲೆ ಯಾವ ಸಭೆಗಳು ಏನಿಲ್ರಿ, ಶಾಶ್ವತ ಇಲ್ಲ. ಆದರೆ ನನ್ನ ದೇವರು ನಿಜವಾದ ಗುಡಾರದಲ್ಲಿ ಸೇವೆ ಮಾಡುವಂತ ನಿಜವಾದ ಯಾಜಕನಾಗಿದ್ದಾನೆ. ಆಮೇಲೆ ನಿಜವಾದ ಗುಡಾರ ಎಲ್ಲಿದೆ? ಆಮೇಲೆ ಇವತ್ತು ನೀವು ನಾವು ಎಲ್ಲಿ ಹೋಗ್ಬೇಕು? ಇದು ಯಾವ ಲೋಕ? ಭೂಲೋಕ, ಇಹಲೋಕ, ಮತ್ತೆ ಇದು ಮುಂದೆ ಒಂದು ಕಾಲದಲ್ಲಿ ನರಕ ಲೋಕ ಆಗುತ್ತೆ. ಆಮೇಲೆ ಹಲ್ಲೆಲೂಯ. ಇದು ಸುಳ್ಳಾದ ಲೋಕ. ಇದು ಎಂತ ಲೋಕ? ಸುಳ್ಳಾದ ಲೋಕ. ಹಲ್ಲೆಲೂಯ. ಸೊ ಒಬ್ಬನಿದ್ದಾನೆ, ಕತ್ತಲೆ ಲೋಕದಿಂದ ಸುಳ್ಳಾದ ಲೋಕಕ್ಕೆ ಬಂದಿದ್ದೇನೆ, ಸುಳ್ಳಾದ ಲೋಕದಿಂದ ನಿತ್ಯವಾದ ಲೋಕಕ್ಕೆ ಹೋಗ್ತೀನಿ. ಕತ್ತಲೆ ಲೋಕ ಯಾವುದು? ನನ್ನ ತಾಯಿನ ಹೊಟ್ಟೆ. ಆಮೇಲೆ ಹಲ್ಲೆಲೂಯ. ಅಲ್ಲಿ ಕತ್ತಲೆ ಲೋಕ. ಅಲ್ಲಿಂದ ಈಗ ಎಲ್ಲಿಗೆ ಬಂದಿದ್ದೀವಿ ನಾವು? ಸುಳ್ಳಾದ ಲೋಕದಲ್ಲಿ ಬಂದಿದ್ದೇವೆ. ನಾವು ಯಾರು ನಂಬಕ್ ಆಗೋದಿಲ್ಲ. ತಾಲಿ ಕಟ್ಟಿದ ಗಂಡನ್ನು ನಂಬಕ್ ಆಗೋದಿಲ್ಲ, ಕಟ್ಕೊಂಡ ಹೆಂಡತಿನೂ ನಂಬಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಹೌದಾ ಇಲ್ವಾ? ಇದು ಯಾವ ಲೋಕ? ಯಾವ ಲೋಕ? ಹಲ್ಲೆಲೂಯ. ನಮಗೆ ನಿಜವಾದ ಲೋಕ ಎಲ್ಲಿದೆ? ಮಹಾಯಾಜಕನ ಅಲ್ಲಿದ್ದಾನೆ. ನಮಗೆ ನಿಜವಾಗಿ ಬೋಧಿಸುವವನಲ್ಲಿದ್ದಾನೆ. ನಮಗೆ ನಿಜವಾದ ಅಪೊಸ್ತಲನು ಅಲ್ಲಿದ್ದಾನೆ. ನಮ್ಮ ನಿಜವಾದ ಸೇವಕನ ಅಲ್ಲಿದ್ದಾನೆ. ನಿಜವಾದ ಪಾಸ್ಟರ್ ಎಲ್ಲಿದ್ದಾನೆ? ಅಲ್ಲಿದ್ದಾನೆ. ನೀವುಗಳು ನಾವುಗಳು ಅಲ್ಲಿಗೆ ಹೋಗ್ಬೇಕು. ಆಮೇಲೆ ಅದಕ್ಕಾಗಿಯೇ ನಾವು ಈ ಸುಳ್ಳಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬ್ಲೂ ಪ್ರಿಂಟ್ ಇದು. ಆಮೇಲೆ ಹಲ್ಲೆಲೂಯ. ಮನೆ ಕಟ್ಟೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ? ಒಂದು ಸ್ಕೆಚ್ ಹಾಕ್ತೀವಲ್ಲ, ಆ ತರ ಇದು. ಹಲ್ಲೆಲೂಯ. ಇದು ಸುಳ್ಳಾದ ಗೂಡಾರ, ನಿಜವಾದ ಗೂಡಾರಾಗಿ ನಾವು ಹೋಗ್ಲಿಕ್ಕಿದ್ದೇವೆ. ಹಲ್ಲೆಲೂಯ. ನನ್ನ ದೇವರು ನಿಜವಾದ ಯಾಜಕನು. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸಿಯ ಪುಸ್ತಕ 4ನೇ ಅಧ್ಯಾಯ 24ನೇ ವಚನ. 4:24. ಈ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ, ಸತ್ಯ ಅನುಕೂಲವಾದ ನೀತಿ, ಸತ್ಯಕ್ಕೆ ಅನುಕೂಲವಾದ ನೀತಿ, ದೇವರ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಸಾಕು. ಆಮೇಲೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದೆ. ಆಮೇಲೆ ಎಂತ ಪರಿಶುದ್ಧತೆ? ಎಂತ ಪರಿಶುದ್ಧತೆ? ಸತ್ಯವೇದದಲ್ಲಿ ಇದೆಯಾ ಅದು?
ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಹಾ ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಆಮೇಲೆ ಸಾಕು. ಅಲ್ಲೆಲೂಯ. ಅಲ್ಲಿ ನಾವು ನೋಡ್ತಾ ಇದ್ದೀವಿ ನಿರ್ಜವಾದ ಪರಿಶುದ್ಧತೆ. ಅಲ್ಲಿ ಎಂತದು? ಅಲ್ಲೆಲೂಯ. ನಾವು ನಿಜವಾದ ಪರಿಶುದ್ಧತೆಯನ್ನು ಎಲ್ಲಿ ತೋರಿಸ್ಬೇಕು? ಜಲಕ ಮಾಡಿ ಬಿಳಿ ವಸ್ತ್ರ ಹಾಕೊಂಡು ಬಂದುಬಿಟ್ರೆ ನಿಜವಾದ ಪರಿಶುದ್ಧತೆ ಬಂದುಬಿಡುತ್ತಾ? ಆಮೇಲೆ ಪರಿಶುದ್ಧತೆ ಎಲ್ಲಿ ಬರಬೇಕು? ಒಬ್ಬರಿಗೊಬ್ಬರು ಮಾಡೋದು ಪ್ರೀತಿಯಲ್ಲಿಯೂ, ಸ್ನೇಹದಲ್ಲಿಯೂ, ಬಾಂಧವ್ಯದಲ್ಲಿಯೂ, ಐಕ್ಯತೆಯಲ್ಲಿಯೂ ಆ ಪರಿಶುದ್ಧತೆ ಕಂಡು ಬರುತ್ತೆ. ಆಮೇಲೆ ನಿಜವಾದ ಪರಿಶುದ್ಧತೆ. ಎಂತ ಪರಿಶುದ್ಧತೆ ಅದು? ಹಲ್ಲೆಲೂಯ. ನಾವು ಎಂತ ಸಂತತಿ? ಪರಿಶುದ್ಧವಾದ ಸಂತತಿ. ದೇವರು ನಮ್ಮ ಹತ್ರ ಬಯಸುವಂಥದ್ದು ಯಾವುದು? ಪರಿಶುದ್ಧತೆ. ಪರಿಶುದ್ಧತೆ ಇಲ್ಲದೆ ಯಾರನ್ನು ದೇವರು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ನಾವು ನಿಜವಾದ ಪರಿಶುದ್ಧತೆ ನಮ್ಮಲ್ಲಿ ಇದೆಯಾ? ಯೋಚನೆ ಮಾಡ್ರಿ. ನಿಜವಾದ ಪರಿಶುದ್ಧತೆ ನಮ್ಮಲ್ಲಿ ಇದೆಯಾ? ನಾವು ಪರಿಶುದ್ಧರ? ನಾವು ಸುಳ್ಳಾಡೋದಿಲ್ವಾ? ಆಮೇಲೆ ಒಬ್ಬ ಪಾಸ್ಟರ್ ನಿನ್ನೆ ರಾತ್ರಿ ಫೋನ್ ಮಾಡಿದ್ರು. ನಾಳೆ ನಮ್ಮ ಸಭೆಗೆ ಹೋಗಿ ಪ್ರೇಯರ್ ನಡೆಸ್ಕೊಡ್ತೀರಾ ಅಂತ ಕೇಳಿದ್ರು. ಇಲ್ಲಪ್ಪ ನನಗಾಗೋದಿಲ್ಲ ಅಂತ. ಪ್ಲೀಸ್ ಈ ಒಂದು ವಾರ ಹೋಗಿ ನಡೆಸ್ಕೊಡ್ರಿ ಅಂದರು. ಇಲ್ಲ, ಆಲ್ರೆಡಿ ನಾವು ತಿಂಗಳಿಗೆ 2 ಸಾರಿ ಏನು ಮಾಡ್ತಾ ಇದ್ದೇನೆ, ಬೇರೆ ಕಡೆ ಹೋಗಿ ನಮ್ಮ ಸಭೆನ ಬಿಟ್ಟು ನಾನು ಹೋದಂಗೆ ಆಗ್ಬಿಡತ್ತೆ. ಅಷ್ಟು ಅವಸರ ಮಾಡಿ ಗಡಿಬಿಡಿ ಮಾಡಿ ನಾವು ಓಡಬೇಕಾಗತ್ತೆ. ಆದ ಕಾರಣ ದಯವಿಟ್ಟು ಬೇರೆ ಯಾರಿಗ ಹೇಳಿಬಿಡ್ರಿ ಅಂತ ಹೇಳಿ. ಬೇರೆ ಯಾರಿಗೆ ಹೇಳಲಿ ಅಂದರು. ಬೇರೆ ಯಾರಿಗ ಹೇಳ್ರಿ, ನಾನಂತರೂ ಆಗೋದಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಅವನ ಹೆಂಡತಿ ಕಾಲ್ ಮಾಡಿದ್ರು. ಕಾಲ್ ಮಾಡಿ, ಅಣ್ಣ ನೀವು ನಾಳೆ ಬರ್ತಾ ಇದ್ದೀರಾ ಅಂದರು. ಇಲ್ಲಮ್ಮ ನಾ ಬರೋಂಗಿಲ್ಲ. ಇಲ್ಲ, ನಮ್ಮ ಯಜಮಾನ್ರು ನಿಮಗೆ ಹೇಳಾರಂತೇಳಿ ಇನ್ನೊಬ್ರು ಹೇಳಿದರು ಅಂದರು. ಇಲ್ಲ, ಹೇಳಿದ್ರು ನನಗೆ ಆಗ್ತಾ ಇಲ್ಲ. ಯಾಕಂದರೆ ವಾರ ನಮ್ಮ ಸಭೆಯನ್ನು ಬಿಟ್ಟು ಬರೋಕ್ಕೆ ನಮಗೆ ಕಷ್ಟ ಆಗತ್ತೆ. ಸೊ ನಾವು ಸಮಾಧಾನವಾಗಿ ನಮ್ಮ ಸಭೆಯವ್ರ ಜೊತೆಗೆ ಮಾತಾಡೋಕ್ಕೂ ಆಗೋದಿಲ್ಲ. ಆದ ಕಾರಣ ಈ ವಾರ ನಾನು ಬರೋಕ್ಕಾಗೋದಿಲ್ಲ, ಸಾರಿ ಅಂತ ಹೇಳಿ. ನಮ್ಮ ಯಜಮಾನ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಾ ಅಂತ ಕೇಳಿ. ಗೊತ್ತಿಲ್ಲ ಅಂತ. ನನಗೆ ಗೊತ್ತು, ನನಗೇನು ಗೊತ್ತು. ಆದ್ರೆ ನಾನು ಏನಂತ ಹೇಳಿದೆ? ಗೊತ್ತಿಲ್ಲ ಅಂತ. ಯಾಕೆ ಹಂಗೆ ಹೇಳಿದೆ? ಅವ್ರ ಯಜಮಾನ್ರು ಹೇಳಿದ್ರು, ನಮ್ಮ ಮನೇಲಿ ಏನ ಕೇಳಿದ್ರೆ ನಾನು ಎಲ್ಲಿ ಹೋಗಿದ್ದಾನೆ ಹೇಳ್ಬಿಡ್ಬೇಡ್ರಿ ಅಂತ. ಅರ್ಥ ಆಯ್ತಾ? ಹಲ್ಲೆಲೂಯ. ಅವ್ರ ಯಜಮಾನ್ರು ಫೋನ್ ಮಾಡಿ ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ನನ್ನ ಮನೇಲಿ ಹೇಳಬೇಡ್ರಿ ಅಂತ ಅವ್ರ ಹೆಂಡತಿ ಫೋನ್ ಮಾಡಿ ನನ್ನ ಯಜಮಾನ್ರು ಎಲ್ಲಿದ್ದಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ನಾನು ಏನು ಹೇಳಬೇಕು? ಈಗ ಅವ್ರ ಮಾತು ಕೇಳಬೇಕಾ, ಇವ್ರ ಮಾತು ಕೇಳಬೇಕಾ? ಒಂದು ವೇಳೆ ನಾನು ಸತ್ಯ ಮಾತಾಡಿದ್ರೆ ಅಲ್ಲಿ ಏನು ಬರುತ್ತೆ? ಅವರಿಬ್ಬರಿಗೂ ಜಗಳ ಹಚ್ಚಿದಾಗ ಆಗ್ಬಿಡುತ್ತೆ. ಹಲ್ಲೆಲೂಯ. ಹಾಗಾಗಿ ಬೆಳಗ್ಗೆ 6:30 ಅವ್ರು ಫೋನ್ ಹಚ್ಚಿ ನಿಮ್ಮ ಯಜಮಾನ್ರು ಎಲ್ಲಿ ಹೋಗ್ಯಾರ ನನಗೆ ಗೊತ್ತಿಲ್ಲ ಅಂದ. ಆಮೇಲೆ ಹಲ್ಲೆಲೂಯ. ಯಾಕಂದರೆ ನಾವು ಪ್ರತಿಯೊಬ್ಬರು ಸುಳ್ಳುಗಾರರಾಗಿದ್ದೇವೆ. ಪ್ರತಿಯೊಬ್ಬರು, ಇನ್ಕ್ಲೂಡಿಂಗ್ ಮೀ. ಇಲ್ಲಿ ನಿಂತವ್ರು ಎಲ್ಲರೂ ಪರಿಶುದ್ಧರು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿ ಎಲ್ಲರೂ ಸುಳ್ಳುಗಾರರೇ. ನೀವು ನಂಬುವ ಮನುಷ್ಯ ಎಲ್ಲರೂ ಸುಳ್ಳುಗಾರರೇ. ಒಬ್ಬನು ನೀತಿವಂತನು ಇಲ್ಲವೇ ಇಲ್ಲ. ಒಬ್ಬನು ಪರಿಶುದ್ಧನಿಲ್ಲವೇ ಇಲ್ಲ. ಅಲ್ಲೆಲ್ಲ ಒಬ್ಬನು ಏನಿಲ್ರಿ? ಪರಿಶುದ್ಧವಂತನು ಇಲ್ಲವೇ ಇಲ್ಲ. ಎಲ್ಲರೂ ಸುಳ್ಳುಗಾರರು, ಎಲ್ಲರೂ ಮೋಸಗಾರರೇ. ಆದರೆ ಒಬ್ಬನು ಮಾತ್ರ ಪರಿಶುದ್ಧನಂದ್ರೆ ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾತ್ರ. ಹಲ್ಲೆಲೂಯ. ಆತನಲ್ಲಿ ನಿತ್ಯವಾದ ಪರಿಶುದ್ಧತೆ ಇದೆ. ಆಮೇಲೆ ಹಲ್ಲೆಲೂಯ. ಹೌದಾ ಇಲ್ವಾ? ನಾವು ಒಂದು ದಿನಕ್ಕೆ ಒಂದು ಸುಳ್ಳ ಮಾತಾಡ್ತೀವ ಅಲ್ವಾ? ಸರಳವಾಗಿ ಮಾತಾಡ್ತೀವಿ, ಈಸಿಯಾಗಿ ಮಾತಾಡ್ತೀವಿ. ಅದು ನಮ್ಮ ಜೀವಿತದ ಅಂಗ ಆಗ್ಬಿಟ್ಟೈತಿ. ಆಮೇಲೆ ಸುಳ್ಳಿಯಲ್ಲಿ ಪಾಸ್ಟ್ರಿಗೆ ಮೋಸ ಮಾಡುವ ವಿಶ್ವಾಸಿಗಳು ಇದ್ದಾರೆ. ಸುಳ್ಳಿಯಲ್ಲಿ ಕುಟುಂಬದವ್ರನ್ನ ಮೋಸ ಮಾಡುವಂತ ಕುಟುಂಬಸ್ಥರು ಇದ್ದಾರೆ. ಹಲ್ಲೆಲೂಯ. ಕರೆಕ್ಟಾ ಇಲ್ವಾ? ಆದರೆ ದೇವ್ರ ವಾಕ್ಯ ಈಗ ತಾನು ಓದಿದ್ದೇವೆ, ನಿಮ್ಮಲ್ಲಿರುವಂಥ ಸುಳ್ಳಿನ ಆತ್ಮಗಳನ್ನ ಕಳಚಿ, ಹಲ್ಲೆಲೂಯ, ಸುಳ್ಳಿನ ಆತ್ಮಗಳನ್ನ ಕಳಚಿ ಒಬ್ಬರಿಗೊಬ್ಬರು ಹೆಂಗ್ ಮಾಡ್ರಿ? ನೀವು ಸತ್ಯವನ್ನೇ ಆಡಿರಿ. ನಮ್ಮ ದೇವರು ಏನಾಗಿದ್ದಾನೆ? ಸತ್ಯ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯ. ಪರಿಶುದ್ಧ ಜಾತಿ ಅಂತ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಸುಳ್ಳು ಆಡಿದ ವ್ಯಕ್ತಿಗಳೆಲ್ಲರೂ ಏನಾಗಿದ್ದಾರೆ? ದೇವರು ಬಂದು ಕಾಯಿನ ಹತ್ರ ಕೇಳಿದ್ರು, ನಿನ್ನ ತಮ್ಮನಾಗಿರುವಂತ ಆಬೇಲ ಎಲ್ಲಿ ಅಂತ. ಕೇಳಿದ್ರಾ ಇಲ್ವಾ? ಇಲ್ಲೇ ಇದ್ದೀರಾ? ಸ್ವಲ್ಪ ಸಮಯ ಆದ್ರೂ ಪರವಾಗಿಲ್ಲ. ಇವತ್ತು ಎಲ್ಲಿ ಪ್ರೋಗ್ರಾಮ್ ಹೊರಗಿಲ್ಲ ನನಗೆ. ಆಮೇಲೆ ಹಲ್ಲೆಲೂಯ. ಏನದು? ಆಬೇಲ ಹತ್ರ ಕಾಯಿನ ಹತ್ರ ದೇವರು ಕೇಳಿದ್ರಾ ಇಲ್ವಾ? ಏನಂತ ಕೇಳಿದ್ರು?
ಎಲ್ಲಪ್ಪ ನಿನ್ನ ಸಹೋದರ ಕಾಯಿನ, ಸರಿ ಆಬೇಲ, ಅದೇ ಕಾಯಿನ ಏನಂತ? ಹಾ, ಅವ ಏನ್ ಮಾಡಿದ ಆಕ್ಚುಲಿ ಅದಕ್ಕಿಂತ ಮುಂಚೆ? ಆಬೇಲ್ ಏನ್ ಮಾಡ್ಯಾನ ಅವನು? ಕೊಂದೇ ಬಿಟ್ಟಾನ. ಕೊಂದು ಮುಚ್ಚಿ ದೇವ್ರು ಬಂದು ಕೇಳುವಾಗ ದೇವ್ರ ಹತ್ರನೇ ಅವನೇನ್ ಹೇಳಿದ? ದೇವರ ಹತ್ರನೇ ಅವನೇನ್ ಮಾಡಿದ? ಸುಳ್ಳು ಹೇಳಿದ. ಆಮೇಲೆ ನಾನೇನು ನನ್ನ ತಮ್ಮನ ಮೇಲೆ ಕಾವಲುಗಾರನ, ಅವನೇನು ನಾನು ನೋಡ್ಕೊಳ್ಳೋದು ನನಗೆ ಅದು ಒಂದೇ ಕೆಲಸನ? ಎಷ್ಟು ಮಟ್ಟಿಗೆ ಸುಳ್ಳು! ಆ ಸುಳ್ಳಿನಿಂದ ಅವನಿಗೇನು ಬಂತು? ಹಲ್ಲೆಲೂಯಾ. ನೀನು ಒಳ್ಳೇದು ಮಾಡಿದ್ರೆ ನಿನ್ನ ತಲೆ ಏನಾಗ್ತಿತ್ತು? ಮೇಲೆ ಎತ್ತಲ್ಪಡ್ತಾ ಇತ್ತು. ನೀನು ಕೆಟ್ಟದ್ದು ಮಾಡಿದ್ರಿಂದ ಈ ನೀ ನಿಂತಿರುವಂಥ ಭೂಮಿಯಲ್ಲಿ ನೀನು ಶಪಿಸಲ್ಪಟ್ಟವನು. ನೀನು ನಿಂತಿರುವಂಥ ಭೂಮಿಯಲ್ಲಿ ನೀನು ಶಪಿಸಲ್ಪಟ್ಟವನು. ದೇವರ ಶಾಪ ಅವನ ಮೇಲೆ ಬಂತು. ಶಾಪ ಕೊಟ್ಟ ದೇವರು ಕರುಣೆನೂ ತೋರಿಸೋದ್ರಲ್ಲಿ. ಆಮೇಲೆ ಹಲ್ಲೆಲೂಯಾ. ಯಾವುದಾ ಇಲ್ವಾ? ಆದ್ರೂ ನಿನ್ನ ಮೇಲೆ ಯಾವನ ಕೈ ಹಾಕೋದಿಲ್ಲ. ಹಲ್ಲೆಲೂಯಾ. ದೇವರು ಎಷ್ಟು ಕೋಪ ಮಾಡಿಕೊಳ್ಳುತ್ತಾನೋ ಅಷ್ಟೇ ಕರುಣೆ ತೋರಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಅಷ್ಟು ಪ್ರೀತಿ ಮಾಡ್ತಾನ್ರಿ ನಮ್ಮನ್ನ. ಆಮೇಲೆ ಚಂದ ಮಾತ್ರ ದೇವರು ನಮ್ಮನ್ನ ಏನ್ ಮಾಡ್ತಾನಂತೆ? ಕೈ ಬಿಡ್ತಾನೆ. ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನ ಅಪ್ಪಿಕೊಳ್ಳುತ್ತಾನೆ. ಇದರಿ ನಮ್ಮ ದೇವರು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಹೇಳ್ತಾ ಇದ್ದಾನೆ, ಸುಳ್ಳಾದ ಮನುಷ್ಯನ ಕಳಿಸಿ ಬಿಡ್ರಿ. ಸುಳ್ಳಾದ ಮನುಷ್ಯನ ಏನ್ ಮಾಡ್ರಿ? ಕಳಿಸಿ. ತೋರಿಗೆಗೋಸ್ಕರ ಪ್ರಾರ್ಥನೆ, ತೋರಿಗೆಗೋಸ್ಕರ ಹಾಡಾಡೋದು, ತೋರಿಗೆಗೋಸ್ಕರ ವಾಕ್ಯ ಓದೋದು, ತೋರಿಗೆಗೋಸ್ಕರ ನಾವು ನಟನೆ ಮಾಡೋದು, ಇದೆಲ್ಲ ಏನು ಮಾಡಿಬಿಡ್ಬೇಕು ನಾವು? ಆಮೇಲೆ ಪಾಸ್ಟರ್ಗಳು ಬಂದರೆ ಅವ್ರ ಮುಂದೆ ಪರಿಶುದ್ಧತೆ. ಕೆಲವೊಬ್ರು ಇರ್ತಾರ್ರಿ, ನಾವಿಲ್ಲ ಅಂದರೆ ಬೇರೆ ಮಾತು, ಬೇರೆ ಶೈಲಿ, ಬೇರೆ ಜಗತ್ತು. ನಾವು ಹೋದರೆ ಎಲ್ಲ ಏಸಪ್ಪ, ಎಲ್ಲ ಏಸಪ್ಪ, ಏಸಪ್ಪ ಇಂದಲೇ ನಾವು ಏಸಪ್ಪ. ಆವಾಗಲೇ ಏಸಪ್ಪ ಬರೋದು ಅವ್ರ ಜೀವಿತದಲ್ಲಿ. ನಾವು ಈ ಕಡೆ ಬಂದ ಮೇಲೆ ಏಸಪ್ಪ ಹೋಗಿರ್ತಾನೆ, ನಮ್ಮ ಜೊತೆಗೆ ಬಂದುಬಿಟ್ಟಿರ್ತಾನೆ ನಾವು. ಆಮೇಲೆ ಹಲ್ಲೆಲೂಯಾ. ಸುಳ್ಳಾದ ಜೀವಿತ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಈ ಸುಳ್ಳಾದ ಜೀವಿತವನ್ನು ಏನು ಮಾಡಿಬಿಡ್ರಿ ನೀವು? ಕಲಚಿ ಹಾಕಿ. ನಿಜವಾದ ಪರಿಶುದ್ಧತೆಯನ್ನು ಏನು ಮಾಡ್ರಿ ನೀವು? ಧರಿಸಿಕೊಳ್ಳ್ರಿ. ನನ್ನ ದೇವರು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಕೂಡ ಹೆಂಗಿರ್ಬೇಕಂತೆ? ಪರಿಶುದ್ಧರಾಗಿರ್ರಿ. ಯಾಕಂದ್ರೆ ನಿಜವಾದ ಪರಿಶುದ್ಧತೆ ಆತನಲ್ಲಿ ಇದೆ. ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ, ಆದ್ರೆ ಆ ಪರಿಶುದ್ಧತೆ ಒಳಗೆ ಹೋಗ್ಲಿಕ್ಕೆ ಏನು ಮಾಡೋಣ ನಾವು? ಪ್ರಯಾಸ ಪಡೋಣ. ಆಮೇಲೆ ಹಲ್ಲೆಲೂಯಾ. ನಾನು ಪರಿಶುದ್ಧನಲ್ಲ, ಆಮೇಲೆ ನಾನು ಒಪ್ಪಿಕೊಳ್ಳುತ್ತೀನಿ. ಹಲ್ಲೆಲೂಯಾ. ನಾನು ಪರಿಶುದ್ಧನೂ ಅಲ್ಲ. ಹಲ್ಲೆಲೂಯಾ. ಯಾರು ಈ ಲೋಕದಲ್ಲಿ ಪರಿಶುದ್ಧತೆ ಅಲ್ಲ, ಆದರೆ ಆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಿಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಯೋಹಾನನ ಬರೆದಂಥ ಪುಸ್ತಕ 5ನೇ ಅಧ್ಯಾಯ 32ನೇ ವಚನ. ಯೋಹಾನನು ಬರೆದಂಥ ಗಾಸ್ಪಲ್ ಸುವಾರ್ಥ ಪುಸ್ತಕ 5ನೇ ಅಧ್ಯಾಯ 32ನೇ ವಚನ. ಬೇರೊಬ್ಬನಿದ್ದಾನೆ, ಆತನು ನನ್ನ ವಿಷಯದಲ್ಲಿ ಕೊಡುವ ಸಾಕ್ಷಿಯು ನಿಜವೆಂದು ನಾನು ಬಲ್ಲೆನು. ಆಮೇಲೆ ನಿಜವಾದ ಸಾಕ್ಷಿ ಕೊಡ್ಲಿಕ್ಕೆ ಒಬ್ಬನಿದ್ದಾನೆ, ಆತನು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ. ಆ ಸಾಕ್ಷಿ ನಿಜವೇ, ಆ ಸಾಕ್ಷಿ ನಿಜವೇ. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಸಾಕ್ಷಿ ಅಂತ ಒಂದು ಇರಬೇಕು. ಆಮೇಲೆ ನಿಜವಾದ ಸಾಕ್ಷಿಯಾಗಿರ್ಬೇಕು. ಎಂತ ಸಾಕ್ಷಿಯಾಗಿರ್ಬೇಕು? ಅದು ನಿಜವಾದ ಸಾಕ್ಷಿ. ನನ್ನ ವಿಷಯದಲ್ಲಿ ಯಾರು ಸಾಕ್ಷಿ ಕೊಡಬೇಕು? ಯಾರು ಸಾಕ್ಷಿ ಕೊಡಬೇಕು? ಅಲ್ಲಲ್ಲೂ ನನ್ನ ಹೆಂಡತಿ ಕೊಡೋ ಸಾಕ್ಷಿ ಅಲ್ಲ, ನನ್ನ ಗಂಡ ಕೊಡುವ ಸಾಕ್ಷಿ ಅಲ್ಲ, ನನ್ನ ಮಕ್ಕಳು ಕೊಡುವಂಥ ಸಾಕ್ಷಿ ಅಲ್ಲ. ಸೊ ನನ್ನ ಕಡೆಯವರು ನನ್ನ ಪರವಾಗಿ ಏನು ಕೊಡ್ತಾರೆ? ಅವರು ಸಾಕ್ಷಿ ಕೊಡ್ತಾರೆ. ಆದರೆ ನಿಜವಾಗಲೂ ನನ್ನ ಪರವಾಗಿ ಸಾಕ್ಷಿ ಕೊಡಬೇಕಾಗಿರೋದು ಯಾರು? ಹಲ್ಲೆಲೂಯಾ. ಅವನು ಕೊಡುವಂಥ ಸಾಕ್ಷಿಯೇ ನಿಜವಾದದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವುದಾ ಇಲ್ವಾ? ನನ್ನ ಮನೆಯಲ್ಲಿ ಸಾಕ್ಷಿ ಕೊಡೋದು ಯಾರ್ರಿ? ನಾನು ಯಾರಂತ ಯಾರ ಹತ್ರ ಕೇಳಬೇಕು? ಕುಟುಂಬದವರು. ನನ್ನ ಹೆಂಡತಿ ಹತ್ರ ಹೋಗಿ ಕೇಳಿದ್ರೆ ಆಮೇಲೆ ಹಲ್ಲೆಲೂಯಾ. ಹೌದಾ ಇಲ್ವಾ? ಹೋಗಿ ನಾನು ಪರ್ಸ್ನಲ್ ಆಗಿ ಕೇಳ್ರಿ, ಏನಂತಾರ ಅವರು? ನಾನಿದ್ದಾಗ ಹೊಗಳಿ ಹೇಳ್ತಾರ, ನಾನಿಲ್ಲದೆ ಇದ್ದಾಗ ಆಮೇಲೆ ಸುಳ್ಳಾದದೆ. ಹಲ್ಲೆಲೂಯಾ. ನಾನಿಲ್ಲದೆ ಇರುವಾಗಲೇ ಅವ್ರ ಸತ್ಯ ಅದೆಲ್ಲ ಹೊರಗೆ ಬರೋದು. ಹಲ್ಲೆಲೂಯಾ. ನಾನಿದ್ದಾಗ ಏನು ಮಾಡ್ತಾರೆ ಅವರು? ಒಳ್ಳೇದೇ ಹೇಳ್ತಾರೆ. ನಾನಿಲ್ಲ ಅಂದರೆ ನಿಜವಾದದ್ದು ಹೇಳ್ತಾರೆ. ನಾನಿದ್ದಾಗ ಸುಳ್ಳಾದದನ್ನು ಹೇಳ್ತಾರೆ. ಅರ್ಥ ಆಯ್ತಲ್ಲ? ಮನುಷ್ಯರ ಮುಂದೆ ನಾವು ಹೆಂಗಿರ್ತೀವಿ? ಹೊಗಳಿಕೊಳ್ಳುತ್ತೇವೆ. ಅದು ನಿಜವಾದ ಸಾಕ್ಷಿ ಎಲ್ಲಿರಬೇಕು? ನಿಜವಾದ ಸಾಕ್ಷಿ ಎಲ್ಲಿರಬೇಕು? ಪರಲೋಕ ರಾಜ್ಯದಲ್ಲಿ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಅಲ್ಲೆಲ್ಲೂಯ್ಯ. ನಾನು ಎಂಥವನಂತ ಯಾರ ಹತ್ರ ಕೇಳಬೇಕಾ? ನನ್ನ ಹೆಂಡತಿ ಹತ್ರ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಆದರೆ ನನ್ನ ಹೆಂಡತಿಗೂ ಹೇಳದೇ ಇರುವಂಥ ಪಾಪಗಳನ್ನ ಮುಚ್ಚಿಟ್ಟಿರ್ತೀವಿ. ನನ್ನ ಗಂಡನಿಗೂ ಹೇಳದೇ ಇರುವಂಥ ಪಾಪಗಳನ್ನ ನಾವೇನು ಮಾಡಿರ್ತೀವಿ? ಮುಚ್ಚಿಟ್ಟಿರ್ತೀವಿ. ನಾವೆಲ್ಲ ನಿಜ ಸಾಕ್ಷಿವಂತರ? ನಿಜ ಸಾಕ್ಷಿವಂತರ? ಅಲ್ಲೆಲ್ಲೂಯ್ಯ. ನಿಜಗಳನ್ನು ನಾವು ಹೇಳಿದರೆ ಕುಟುಂಬಗಳು ಒಂದಾಗೋದಿಲ್ಲ ಪ್ರಿಯರೇ. ಗಂಡನ ಗೊತ್ತಿಲ್ಲದೆ ಎಷ್ಟೋ ಕಾರ್ಯಗಳನ್ನ ಮುಚ್ಚಿಟ್ಟಿರ್ತೀವಿ. ಅಲ್ಲೆಲ್ಲೂಯ್ಯ. ನನ್ನ ತಂಗಿ ಮಾಡ್ತಾ ಇರ್ತಲ್ಲ, ಒಮ್ಮೊಮ್ಮೆ ಫೋನ್ ಮಾಡಿ, ಅಣ್ಣ ನಿನ್ನ ಅಕೌಂಟಿಗೆ ನಾನು ಏನು ಮಾಡ್ತೀನಿ, ಒಂದು 5,000 ರೂಪಾಯಿ ಹಾಕ್ತೀನಿ, ಅದನ್ನು ನನ್ನ ನಾದ್ನಿಗೆ ಏನು ಮಾಡಿಬಿಡು, ಹಾಕ್ಬಿಡು ಅಂತಲ್ಲ. ಯಾಕೆ? ಇಲ್ಲ, ಅವಳ ಹತ್ರ ಒಂದು ಚೀಟಿ ಕಟ್ಟಾಕತ್ತೀನಿ, ರೊಕ್ಕ ತುಂಬಿಸ್ತಾ ಇದ್ದೀನಿ, ನನ್ನ ಗಂಡನಿಗೆ ಗೊತ್ತಾಗಬಾರ್ದು, ಅದಕ್ಕೆ ನೀನೇ ಹಾಕ್ಬಿಡಲ್ಲ ನಿನ್ನ ನಾದ್ನಿಗೆ. ಇಲ್ಲ ಇಲ್ಲ, ನಾನು ಡೈರೆಕ್ಟಾಗಿ ನನ್ನ ನಾದ್ನಿಗೆ ಹಾಕಿದರೆ ನನ್ನ ನಾದ್ನಿ ಅಕೌಂಟ್ ಚೆಕ್ ಮಾಡಿಬಿಟ್ರೆ ನನ್ನ ಗಂಡನಿಗೆ ಗೊತ್ತಾಗ್ಬಿಡುತ್ತೆ. ನಿನಗೆ ಹಾಕಿದರೆ ಏನೋ ನಮ್ಮ ಅಣ್ಣ ಕೇಳಿದ ಅದಕ್ಕೆ ಹಾಕಿನಿ ಅಂತ ಹೇಳಿ ಏನೋ ಏನು ಮಾಡ್ಬಿಡ್ತೀನಿ, ನಾನು ಹೇಳ್ಬಿಡ್ತೀನಿ. ಆಮೇಲೆ ಹಲ್ಲೆಲೂಯಾ. ಹೌದಾ ಇಲ್ವಾ? ಗಂಡನಿಗೆ ಗೊತ್ತಿಲ್ಲದೆ ಹೆಂಗಸರು ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಹೆಂಡತಿಗೆ ಗೊತ್ತಿಲ್ಲದೆ ಗಂಡಸರು ಏನು ಮಾಡ್ತಾರೆ? ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ನಿಜ ಜೀವಿತ ಯಾರಲ್ಲಿಯೋ ಇಲ್ಲ. ಅದು ನಿಜವಾದ ಸಾಕ್ಷಿ ಎಲ್ಲಿ ಇರಬೇಕು? ಯೇಸು ಕ್ರಿಸ್ತನ ಎಲ್ಲಿದ್ರು ಒಂದೇ ಸಾಕ್ಷಿ. ಯೇಸು ಕ್ರಿಸ್ತನ ಎಲ್ಲಿದ್ರು ಒಂದೇ ಸಾಕ್ಷಿ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯ ಆತ್ಮನ ನನ್ನ ವಿಷಯದಲ್ಲಿ ಬಂದು ಸಾಕ್ಷಿ ಕೊಡುತ್ತಾನೆ, ಆ ಸಾಕ್ಷಿ ನಿಜವೇ. ಆಮೇಲೆ ನನ್ನ ವಿಷಯದಲ್ಲಿ ಯಾರು ಸಾಕ್ಷಿ ಕೊಡಬೇಕ್ರಿ? ಸತ್ಯ ಆತ್ಮನಾಗಿರೋ ದೇವರ ಸಾಕ್ಷಿ ಕೊಡಬೇಕು. ಅಷ್ಟು ಮಟ್ಟಿಗೆ ನಾನು ಜೀವಿಸಬೇಕು. ಅಲ್ಲಿ ನನ್ನ ದೇವರು ನಿಜವಾದ ಸಾಕ್ಷಿಯಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಾವು ಕೂಡ ನಿಜವಾದ ಸಾಕ್ಷಿಗಳಾಗಿ ಇರಬೇಕು. ಪೌಲನು ಹೇಳ್ತಾ ಇದ್ದಾನೆ, ನಾನು ಸತ್ತರೂ ಆತನಿಗಾಗಿ, ಬದುಕಿದ್ರು ಆತನಿಗಾಗಿ ಅಂತ ಹೇಳೋದು ಮಾತ್ರ ಅಲ್ಲ, ಆತನಿಗಾಗಿ ಸತ್ತು ಸಾಕ್ಷಿಯಾಗಿ ನಿಂತಿದ್ದ. ಆಮೇಲೆ ಅದು ನಿಜವಾದ ಸಾಕ್ಷಿ. ಅಲ್ಲೆಲ್ಲೂಯ್ಯ. ಪ್ರಿಯರು, ಇವತ್ತು ನಿನ್ನಲ್ಲಿ ನನ್ನಲ್ಲಿಯೂ ನಿಜವಾದ ಸಾಕ್ಷಿ ಇದೆಯಾ? ಇವತ್ತೇ 4 ಜನ ಕಟ್ಟಿಗೆ ತಗೊಂಡು ಬಂದು ಓಡ್ರಲ್ಲಿ ಯಾರು ಪ್ರೇಯರ್ ಮಾಡಬಾರ್ದು ಅಂದ್ರೆ ಓಡೋಗ್ಬಿಟ್ಟಿರ್ತೀವಿ. ಆಮೇಲೆ ಹಲ್ಲೆಲೂಯಾ. ಹೌದು, ಎದಕ್ಕೆ ಬೇಕಪ್ಪ, ನಮ್ಮ ಮನೇಲೆ ಮಾಡ್ಕೊಂಡು ಬಿಡ್ತೀವಿ, ಬಿಡ್ರಿ ಪಾಸ್ಟರ್, ನಮ್ಮಿಂದ ನಮಗೆ ತ್ರಾಸು, ನಿಮ್ಮಿಂದ ನಮಗೆ ತ್ರಾಸು, ಬೇಡ ನಾವಲ್ಲೇ ಪ್ರೇಯರ್ ಮಾಡ್ತೀವಿ ಅಂತೀವಿ. ಹೌದಾ ಇಲ್ವಾ? ನಿಜವಾದ ಸಾಕ್ಷಿ ಇಲ್ಲ ಪ್ರಿಯರು ಯಾರಲ್ಲಿ. ಆಮೇಲೆ ಹಲ್ಲೆಲೂಯಾ. ಒಬ್ಬ ಪಾಸ್ಟರ್ ಅಪ್ಪ ತೀರ್ಕೊಟ್ಟಿದ್ರು. ಅವಾಗ ಆ ಊರಿಗೆ ಹೋಗಿದ್ದೀವಿ. ಆ ಊರಿಗೆ ನಾವೆಲ್ಲ ಸ್ವಲ್ಪ ಜನ ಹೋಗಿದ್ದೀವಿ. ಅಲ್ಲೆಲ್ಲ ಹೋಗುವಾಗ ತುಂಬ ಜನ ಕೂಡಿಬಿಟ್ಟಿದ್ರು. ಅಲ್ಲೆಲ್ಲ ಏನು ಮಾಡಿದ್ರು, ಗಲಿಬಿಲಿಗೆ ರೆಡಿಯಾಗಿಬಿಟ್ಟಿದ್ರು. ಅವ್ರು ಪ್ರೇಯರ್ ಮಾಡಿ ಬೇಗ ಬೇಗ ಹೋಗ್ಬಿಟ್ರಿ ಅಂದರು. ನಾವೆಲ್ಲ ಪ್ರೇಯರ್ ಮಾಡಿ ನಾ ಚಪ್ಪಲಿ ಹಾಕಿ ನಾವು ಹೊರಗೆ ಬರೋದಷ್ಟೊಳಗಾಗಿ ನಮ್ಮ ಜೊತೆಗೆ ಹೋದ್ರು ಊರು ಬಿಟ್ಟು ಹೊರಗೆ ಬಂದು ನಿಂತುಬಿಟ್ರು. ಆಮೇಲೆ ಹಲ್ಲೆಲೂಯಾ. ನಾನು ಅಯ್ಯೋ ಆ ಕಡೆ ಹೋದವ್ ನೀನು ಬರಲಿಲ್ಲಲ್ಲ ಅಂತ ಹೇಳಿ ಫೋನ್ ಹಚ್ಚಿದ್ರೆ, ಪಾಸ್ಟ್ರೆ ಬೆಳಗ್ಗೆ ನಾವು ಮಾತಾಡಿದೀವಲ್ಲ ಆ ಸ್ಥಳದಲ್ಲಿದ್ವಿ, ಅಲ್ಲಿ ಬಂದು ಬಿಡ್ರಿ ಅಂತ. ಯಾಕಪ್ಪ? ಬೇಡ್ರಪ್ಪ, ಈ ಕ್ರಿಸ್ತನ ಜೀವಿತ ಇಷ್ಟೆಲ್ಲ ಗಾಬರಿದು ನನಗೆ ಗೊತ್ತಿಲ್ರಿಪ್ಪ, ನೀವೇ ಬಂದು ಬಿಡ್ರಿ, ಕರ್ಕೊಂಡೋಗಿ ನಮ್ಮನ್ನು ಬಿಟ್ಟು ಬಂದುಬಿಟ್ರು. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ಹೇಳುತ್ತೀವಿ ನಾನು ಯೇಸುಗಾಗಿ ಸಾಕ್ಷಿಯಾಗಿರ್ತೀವಿ ಅಂತ. ಒಂದು ಸ್ಥಳದಲ್ಲಿ ಸಾಕ್ಷಿಯಾಗಿರೋದಿಲ್ಲ. ಆಮೇಲೆ ಬಿಟ್ಟು ಓಡ್ಲಿಕ್ಕೆ ರೆಡಿಯಾಗಿರ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ದೇವರೇ ನಾವು ಹೆಂಗಿರಬೇಕು? ಸಾಕ್ಷಿಗಳಾಗಿರಬೇಕು. ಯೇಸು ಕ್ರಿಸ್ತ ನಮಗಾಗಿ ಸಾಯೋ ಮಟ್ಟಿಗೆ ಸಾಕ್ಷಿಯಾಗಿ ಸತ್ತನು. ಆಮೇಲೆ ಹಲ್ಲೆಲೂಯಾ. ಅಪೊಸ್ತಲರು ಸಾಕ್ಷಿಯಾಗಿ ಸತ್ತರು. ಹಲ್ಲೆಲೂಯಾ. ಇವತ್ತು ನಾವು ಕೂಡ ದೇವರಿಗೆ ಹೆಂಗಿರಬೇಕು? ಸಾಕ್ಷಿಗಳಾಗಿರಬೇಕು. ಆಮೇಲೆ ಆ ಸಾಕ್ಷಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಆಮೇಲೆ ನಮ್ಮನ್ನು ಒಪ್ಪಿಸಿಕೊಡೋಣವೇ. ಹಲ್ಲೆಲೂಯಾ. ಒಟ್ಟು 7 ಕಾರ್ಯಗಳು ನೋಡಿದ್ದೀವಿ. ಏನೇನದು? ನಿಜವಾದ ಬೆಳಕು. ಹೇಳಿ, ನಿಜವಾದ ಬೆಳಕು. 2ನೇದು ನಿಜವಾದ ರೊಟ್ಟಿ. ಏನದು? ನಿಜವಾದ ರೊಟ್ಟಿ. 3ನೇದು ನಿಜವಾದ ದ್ರಾಕ್ಷ ಆಹಾರದ ರೊಟ್ಟಿ ಅಲ್ಲ, ಒಂದೇ ಅಲ್ಲ, ನಿಜವಾದ ದ್ರಾಕ್ಷ ಗಿಡ. ಹಲ್ಲೆಲೂಯಾ. ನಮ್ಮ ದೇವರು ನಿಜವಾದ ದ್ರಾಕ್ಷ ಗಿಡ. 4ನೇದಾಗಿ ನನ್ನ ದೇವರು ನಿಜವಾದ ದೇವರು. ಹಲ್ಲೆಲೂಯಾ. ನನ್ನ ದೇವರು ನಿಜವಾದ ದೇವರು. 5ನೇದಾಗಿ ನನ್ನ ದೇವರು ನಿಜವಾದ ಯಾಜಕನು. ನನ್ನ ದೇವರು ನಿಜವಾದ ಯಾಜಕನು. 6ನೇದಾಗಿ ನನ್ನ ದೇವರು ನಿಜವಾದ ಪರಿಶುದ್ಧನು. ಆಮೇಲೆ ನಿಜವಾದ ಪರಿಶುದ್ಧನು. 7ನೇದಾಗಿ ನನ್ನ ದೇವರು ನಿಜವಾದ ಸಾಕ್ಷಿ. ಹಲ್ಲೆಲೂಯಾ. ನಿಜವಾದ ಸಾಕ್ಷಿ. ಹಲ್ಲೆಲೂಯಾ. ಸೊ ಈ ಎಲ್ಲಾ ನಿಜವೂ ಈಗ ಯಾರಲ್ಲಿ ಇರಬೇಕು? ಆಮೇಲೆ ಆ ನಿಜವಾದ ಬೆಳಕು
ನನ್ನಲ್ಲಿ ಬರಬೇಕು. ಆ ನಿಜವಾದ ಆಹಾರ ನಾನು ಊಟ ಮಾಡಬೇಕು. ಆ ನಿಜವಾದ ದ್ರಾಕ್ಷ ಜೊತೆಗೆ ಗಿಡದೊಂದಿಗೆ ನಾನು ಸೇರಬೇಕು. ಆ ನಿಜವಾದ ದೇವರನ್ನು ನಾನೇನ್ ಮಾಡಬೇಕು? ಹಿಂಬಾಲಿಸಬೇಕು. ಆ ನಿಜವಾದ ಯಾಜಕರೊಂದಿಗೆ ಆ ನಿಜವಾದ ಗುಡಾರದಲ್ಲಿ ನಾನೇನ್ ಮಾಡಬೇಕು? ವಾಸವಾಗಿರಬೇಕು. ಮತ್ತೆ ಅದು ಮಾತ್ರ ನಾನು ನಿಜವಾದ ಪರಿಶುದ್ಧತೆಯಲ್ಲಿ ಆತನೊಂದಿಗೆ ಬೆಳೆಯಬೇಕು. ಆಮೇಲೆ ಹಲ್ಲೆಲೂಯಾ. ಆತನೊಂದಿಗೆ ನಿಜವಾದ ಸಾಕ್ಷಿಯಾಗಿ ನಾನು ನಿಂತುಕೊಳ್ಳಬೇಕು. ನನ್ನ ದೇವರು ನಿಜವಾಗಿದ್ದಾನೆ. ನನ್ನ ದೇವರು ಏನಾಗಿದ್ದಾನೆ? ನನ್ನ ದೇವರು ಏನಾಗಿದ್ದಾನೆ? ನಿಜವಾಗಿದ್ದಾನೆ. ನನ್ನ ದೇವರು ಏನಿಲ್ಲ, ಸುಳ್ಳಲ್ಲ. ನಾನು ಯಾವುದನ್ನು ಹಿಂಬಾಲಿಸ್ತಾ ಇದ್ದೇನೆ? ಸತ್ಯವನ್ನು ಹಿಂಬಾಲಿಸ್ತಾ. ಸತ್ಯ ಎಲ್ಲಿದೆಯೋ ಅಲ್ಲಿ ಏನುಂಟು? ಬಿಡುಗಡೆ ಉಂಟು. ಸತ್ಯ ಎಲ್ಲಿದೆಯೋ ಅಲ್ಲಿ ಏನುಂಟು? ಬಿಡುಗಡೆ ಉಂಟು. ಯಾಕಂದ್ರೆ ನಾನು ಸುಳ್ಳಾದದನ್ನು ಹಿಂಬಾಲಿಸ್ತಾ ಇಲ್ಲ, ನಿಜವಾದದನ್ನು ಹಿಂಬಾಲಿಸ್ತಾ ಇಲ್ಲ. ಅವೆಲ್ಲ ಕಣ್ಗಣ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಆ ನಿಜವಾದ ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ.